Good morning, everybody. So I am Mahesh, lecturer in chemistry, Government PU College, Tekkate. So heartily welcome you all for the CET classes conducted by ZP Udupi and in coordination with the DDPUE Udupi. So today I will take chemistry in everyday life, the last chapter of this second PU chemistry, part 2 textbook. In this chapter, so the word itself says that chemistry in everyday life means we can make 3 parts. The first part is about drugs or medicines. The second part we will study about the food, and the third part we will study about cleansing agents. So these 3 parts are very essential in our daily life. The word says that chemistry in everyday life, all the chemicals used in this everyday life, so we are studying. For the CET classes, this chemistry in everyday life chapter is very rarely asking questions comes. See, and knowledgeable questions, only the question based on knowledge, it will be asked in CET, and most probably NEET, there are questions are alternate year, so many questions asked. ಅದನ್ನು ನೀವು ಯಾವುದಾದ್ರೂ ವಿಡಿಯೋದಲ್ಲಿ ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಪ್ರತಿ ವರ್ಷ ಒನ್ ಆರ್ ದ ಅದರ್, ಅಂದರೆ ಈ ವರ್ಷ ಕೇಳಿದರೆ ನೆಕ್ಸ್ಟ್ ಇಯರ್ ಆ ಕ್ವಶನನ್ನು ಕೇಳ್ತಾ ಇಲ್ಲ. ನೀಟ್ನಲ್ಲಿ ಆ ಟೈಪ್ನಲ್ಲಿ ಒಂದು ಆಲ್ಟರ್ನೇಟ್ ಇಯರ್ಸ್ನಲ್ಲಿ ಈ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಕ್ವಶನನ್ನು ಕೇಳಿದ್ದಾರೆ. ಈಗ ಸಿ ಇ ಟಿನಲ್ಲಿ ಹೇಗೆ ಅಂತಂದರೆ ತೀರಾ 1 or 2 ಮಾರ್ಕ್ಸಿಗೆ, ಎಲ್ಲ 1 ಮಾರ್ಕ್ಸಿಗೆ ಕೇಳಿದಾರಷ್ಟೇ, ಮೋಸ್ಟ್ ಪ್ರಾಬಲಿ ಕೇಳ್ಬೋದು. ಆಮೇಲೆ ನಾಲೆಜ್ ಕ್ವಶನ್ನು, ಯಾಕೆಂದರೆ ಇಲ್ಲಿ ಮೇಯ್ನ್ ಸಮಸ್ಯೆ ಏನಂದರೆ ಎಲ್ಲ ವರ್ಡ್ಸ್ಗಳನ್ನು, ಮೆಡಿಸಿನಲ್ ವರ್ಡ್ಸ್ಗಳನ್ನು ಮತ್ತು ಎಲ್ಲ ಯಾವ ಕೆಮಿಕಲ್ಸ್ಗಳನ್ನು ಬೇಸಿಕಲಿ ನಾವು ಆ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಸಮೇತ ಕರೆಕ್ಟಾಗಿ ಲೌಡಾಗಿ ರೀಡ್ ಮಾಡಿಕೊಂಡು ನಾವು ಓದಿದರೆ ಅದು ನೆನಪಿರುತ್ತೆ ನಮಗೆ. ಸೊ ಡಾಕ್ಟರ್ಸ್ಗಳಲ್ಲೂ ಹೇಗೆ ಮೆಡಿಸಿನ್ನ ಮತ್ತು ಬೇರೆ ಬೇರೆ ಡಿಸ್ಕ್ರಿಪ್ಷನನ್ನು ಬರೀತಾರೆ ಡಾಕ್ಟ್ರು, ನೀವು ನೋಡಿರ್ಬೋದು. ನಿಮಗೆ ಹುಷಾರಿಲ್ಲದಿದ್ದಾಗ ನೀವು ಇದು ಡಾಕ್ಟ್ರ್ ಹತ್ರ ಹೋದಾಗ, ಕ್ಲಿನಿಕ್ಗೆ ಹೋದಾಗ ಅವ್ರು ಬರೀತಾರೆ. ಸೊ ಆವಾಗ ಅವರಿಗೆ ಆ ಶಬ್ದಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಆ ವರ್ಡಿಂಗ್ಸ್ಗಳನ್ನು, ಸ್ಪೆಲ್ಲಿಂಗು ಮತ್ತು ಅದನ್ನೆಲ್ಲ ಒಂದು ಪಿಕ್ಚರೈಸ್ ಮೆಮೊರಿ ಮಾಡ್ಕೊಂಡಿರ್ತಾರೆ, ಅಂದರೆ ನಾಲೆಜ್ ಆಗಿ ತಿಳ್ಕೊಂಡಿರ್ತಾರೆ. ಸೊ ಯಾವ ಟ್ಯಾಬ್ಲೆಟ್ ಇದೆಯೋ ಅದ್ರದ್ದು ಪರ್ಟಿಕ್ಯುಲರ್ಲಿ ಯಾವ ಡಿಸೀಸಿಗೆ ಇರುತ್ತೋ ಅದಕ್ಕೆ ವರ್ಡಿಂಗ್ಸಲ್ಲೇ ಅವರು ಗುರುತಿಸ್ತಾರೆ ಅದನ್ನು. ಸೊ ಇದನ್ನು, ಈ ಟೆಕ್ನಿಕ್ಕನ್ನು ನೀವು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫಲ್ಲಿ ಇಟ್ಕೋಬೇಕಾಗತ್ತೆ. ಟೆಕ್ಸ್ಟ್ ಬುಕ್ಕನ್ನು ಒಂದು 3 ಸಾರಿ ಓದಬೇಕು. ಈಗ ನೀವು ಹೇಗೆ ಲರ್ನಿಂಗ್ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ನಾವು. ಹೆಚ್ಚಿನ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಜೆರಾಕ್ಸ್ ಕಾಪಿಗಳನ್ನು ಕೊಡ್ತಾರೆ, ಆಮೇಲೆ ರೆಡಿಮೇಡ್ ಐಟಮ್ಸನ್ನು ಕೊಡ್ತಾರೆ ನಿಮಗೆ. ನಾನು ಹೇಳೋದಾದರೆ ನೀವೇನು ಮಾಡಬೇಕಂದ್ರೆ ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೆ ನೀವು ಚಂದ ಮಾಡಿ ಒಂದು 3 ಸಾರಿ ಓದಬೇಕು, ಲೌಡ್ಲಿ ಓದಬೇಕು. ಆವಾಗೇನಾಗುತ್ತೆ, ಆ ಲ್ಯಾಟಿನ್ ಶಬ್ದಗಳೆಲ್ಲ, ಗ್ರೀಕ್ ಲ್ಯಾಟಿನ್ ಶಬ್ದಗಳೆಲ್ಲ ಇರ್ತವೆ, ಕೆಮಿಕಲ್ ವರ್ಡ್ಗಳೆಲ್ಲ ಇದ್ದಾವಲ್ಲ, ಸೊ ಆ ವರ್ಡ್ಗಳು ನಿಮ್ಮ ಬಾಯಿನಲ್ಲಿ ಫ್ರೀಯಾಗಿ ಮೂಮೆಂಟ್ ಆಗಬೇಕು. ಸೊ ಆವಾಗ ನಿಮ್ಗೇನಾಗುತ್ತೆ, ಆ ಶಬ್ದಗಳು ನೆನಪಿರುತ್ತೆ, ಜೊತೆಗೆ ಅದರಲ್ಲಿ ಯಾವ ಕೆಮಿಕಲ್ ಇದೆ, ಯಾವ ಒಂದು ಟ್ಯಾಬ್ಲೆಟ್ನ ನೇಮನ್ನು ನೀವು ಹೇಳ್ಬೋದು ಹೇಗೆ ಅಂಥೇಳಿ ಅದು ಗೊತ್ತಾಗತ್ತೆ. ಒಂದು ಇನ್ನೊಂದೇನಂತಂದರೆ, ನೀವು ಯಾರಿಗೋ ಒಬ್ಬರಿಗೆ ಟೀಚಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಕಲಿಬೇಕು. ಅಂದರೆ ಕಲಿಯುವುದಕ್ಕಿಂತ ಕಲಿಸುವುದು ಕಷ್ಟ ಅಂತಾರೆ. ಸೊ ಅದೇ ರೀತಿ ನೀವು ಏನು ಮಾಡಬೇಕು, ಕಲಿಸ್ತೇನೆ ನಾನು ಯಾರಿಗೋ ಒಬ್ಬರಿಗೆ ಅಂಥೇಳಿ ನೀವೇನು ಮಾಡಬೇಕು, ಆ ಪಾಠವನ್ನು ಓದ್ಕೊಳ್ಬೇಕು, ಮತ್ತು ಆ ಪಾಯಿಂಟ್ಸ್ಗಳನ್ನು ನೋಟ್ ಡೌನ್ ಮಾಡಿಕೊಂಡು ನೀವೇ ಸ್ವತಃ ಕ್ವಶನನ್ನು ತಯಾರು ಮಾಡಬೇಕು. ನಾನು ಈ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಹೋದಾಗ ಸಾಕಷ್ಟು ಮಕ್ಕಳನ್ನು ಅಬ್ಸರ್ವ್ ಮಾಡಿದ್ದೇನೆ. ಏನು ಮಾಡ್ತಾರೆ ಅಂತಂದರೆ, ಓರಲ್ ಕ್ವಶನ್ನಿಗೆ ಆನ್ಸರ್ ಬರುವಾಗ
ಅವರೆಲ್ಲ ಆನ್ಸರ್ ಓದಿರ್ತಾರೆ, ಕ್ವಶನ್ ಓದಿರ್ತಾರೆ, ಬಟ್ ಕ್ವಶನ್ ಕಡೆಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿರೋದಿಲ್ಲ. ಸೊ ಆ ಕಾನ್ಸಂಟ್ರೇಟ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ, ಆ ಆನ್ಸರ್ ಬದಲಿಗೆ ನಾನು ಕ್ವಶನನ್ನೇ ನೀವು ಕೇಳಿ ನೋಡೋಣ, ಹೇಗೆ ಹೇಳ್ತೀರಿ ನೋಡೋಣ ಕ್ವಶನ್ ಅಂತಂದರೆ ಅವ್ರಿಗೆ ಬರಲ್ಲ. ಸೊ ನಾನು ಹೇಳೋದು ಹೀಗೆ, ಅಂದರೆ ಟೀಚಿಂಗ್ ನೀವು ಅಥವಾ ನೀವು ಲರ್ನಿಂಗ್ ಮಾಡುವಾಗ ಟೀಚಿಂಗ್ ಸ್ಟೈಲಲ್ಲಿ ನೀವು ಲರ್ನಿಂಗ್ ಮಾಡಬೇಕು. ಅಂದರೆ ನಾನು ಯಾರಿಗೋ ಒಬ್ರಿಗೆ ಪಾಠ ಮಾಡ್ತೀನಿ ಅಂತ ಎಣಿಸ್ಕೊಂಡು ಆ ವರ್ಡ್ಗಳನ್ನು, ನೋಟ್ಸ್ಗಳನ್ನು ನೀವು ಮಾಡಬೇಕು ಸ್ವಂತ. ಆಗ ನಿಮಗೆ ಈ ಯಾವುದೇ ಚಾಪ್ಟರ್ ಆಗಿರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೆಲ್ಫ್ ಲರ್ನಿಂಗ್ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ಎಷ್ಟು ಕೋಚಿಂಗ್ ಹೋದರೂ ಕೂಡ ಸುಮ್ಮನೆ ಕೋಚಿಂಗಿಗೆ ಸಿಕ್ಕಾಬಟ್ಟೆ ಟೈಮನ್ನು ವೇಸ್ಟ್ ಮಾಡ್ತೀರಿ. ಅದರ ಬದಲಿಗೆ ನಿಮಗಿರುವ ಸಮಯವನ್ನು ನೀವು ಸ್ವಂತ ನೋಟ್ಸನ್ನು ಮಾಡೋದು, ಈಗ ಈ ವಿಡಿಯೋ ಲೆಸನ್ಸ್ಗಳನ್ನು ಅಥವಾ ಈ ಕ್ಲಾಸ್ CET ಇಂಥ ಕೋಚಿಂಗ್ ವಿಡಿಯೋಗಳನ್ನು ನೀವು ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ CETನಲ್ಲಿ ಮತ್ತು ನೀಟ್ನಲ್ಲಿ ಕೂಡ. ಈಗ ಹೆಚ್ಚು ಸೆಂಟ್ರಲ್ ಸಿಲೆಬಸ್ನವರು ನೋಡಿ, ಪ್ರತಿ ವರ್ಷ ನಾವು ಓದ್ತೇವೆ. ಸೆಂಟ್ರಲ್ ಎಕ್ಸಾಮ್ ಪ್ಯಾಟರ್ನಲ್ಲಿ ಓದ್ದವರು ನೀಟ್ನಲ್ಲಿ CETಯಲ್ಲಿ ಹೈ ಸ್ಕೋರ್ ಮಾಡ್ತಾರೆ. ಹೇಗೆ ಅಂದರೆ ಅವರಿಗೆ ಕೋಚಿಂಗಿಗೆ ಅವರು ಹೆಚ್ಚಿಗೆ ಇದಕ್ಕೆ ಹೋಗಲ್ಲ, ಸೆಲ್ಫ್ ಸ್ಟಡಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತು ಕ್ವಶನ್ ಪ್ಯಾಟರ್ನ್ ಕೂಡ ಹಾಗೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಸ್ಟ್ರಾಂಗ್ ಪ್ಯಾಟರ್ನಲ್ಲಿ ಅವರು ತುಂಬ ಬುಕ್ಸ್ಗಳನ್ನು ಓದ್ತಾರೆ. ಸೊ ಅದನ್ನು ನೀವು ಅಳವಡಿಸ್ಕೊಂಡ್ರೆ ನೀವು ಎಕ್ಸಾಕ್ಟ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದು, ಒಳ್ಳೆ ರೀತಿಯ ರ್ಯಾಂಕ್ ತೆಗೆದು, ಒಳ್ಳೆ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು. ನೀಟ್ನಲ್ಲಿರ್ಬೋದು ಅಥವಾ CETಯಲ್ಲಿರ್ಬೋದು. ಸೊ CETಯಲ್ಲಿ ಮತ್ತು PU ಬೋರ್ಡಲ್ಲಿ ನಿಮಗೆ 50-50 ತಗೊಳ್ಳೋದ್ರಿಂದ ಈ ಚಾಪ್ಟರನ್ನು ನೀವು ಎಕ್ಸಾಮಿನೇಷನ್ ಪರ್ಪಸ್ ಕೂಡ, ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಪರ್ಪಸ್ ಕೂಡ ಓದಬೇಕು. ಸೊ ಅಲ್ಲಿ ಕೂಡ 2 ಮಾರ್ಕಿನ ಕ್ವಶನ್ ಕೇಳ್ತಾರೆ. 1 ಮಾರ್ಕಿಂದು ಆ್ಯಕ್ಚುಲಿ ಇಲ್ಲ, ಬಟ್ ಈ ವರ್ಷ ಏನೋ ಕೇಳಿದ್ದಾರೆ, ಅದರಲ್ಲಿ 1 ಮಾರ್ಕಿನ ಕ್ವಶನ್ ಕೇಳಿದ್ದಾರೆ. ಬಟ್ ಬ್ಲೂ ಪ್ರಿಂಟ್ ಪ್ರಕಾರ ತುಂಬ ಟಫ್ ಬಂದಿದೆ ಅಂಥೇಳಿ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ, ಎಲ್ಲ ಲೆಕ್ಚರ್ಸ್ಗಳ ಗಮನಕ್ಕೂ ಕೂಡ ಈ ವರ್ಷದ ಎಕ್ಸಾಮಿನೇಷನ್ ಬಂದಿದೆ. ಸೊ ನಿನ್ನೆ ಅಷ್ಟೇ ಎಕ್ಸಾಮ್ ಆಗಿದೆ. ಓಕೆ, ಸೊ ಟುಡೇ ಐ ವಿಲ್ ಟೇಕ್ ದಿಸ್ ಕ್ಲಾಸ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ನಾನು ಸ್ಲೈಡ್ ಪ್ರಕಾರ ಇಲ್ಲಿ ಬರೀಲಿಕ್ಕೇನಿರಲ್ಲ, ಎಲ್ಲ ನಾಲೆಜ್ ಕ್ವಶನ್ ಇರೋದ್ರಿಂದ ಸೊ ಯು ಕ್ಯಾನ್ ರೀಡ್ ಆ್ಯಂಡ್ ಆನ್ಸರ್ ದ ಕ್ವಶನ್. ಓಕೆ, so the objectives of this chapter. So chemistry of medicines, I already told you that. So 3 parts are here. The second one is chemicals in food, and the third one is cleansing agents. Okay. Cleansing agents. So chemistry of medicines. So here so all these important yes, chemotherapy, and the next one is classification of drugs, analgesics, tranquilizers, narcotics, hypnotics, sedatives, antidepressants, antimicrobials, sulfa drugs, antibiotics, antiseptics, disinfectants, antacids, antihistamines, anti-fertility drugs,
So their meaning and common examples. So all these words you have to read loudly, and pronunciation is very loudly you have to speak. ಸೊ ಆವಾಗೇನಾಗುತ್ತೆ, ನಿಮಗೆ ವರ್ಡ್ ನೆನಪಿರುತ್ತೆ ಕರೆಕ್ಟಾಗಿ, ಆ ಶಬ್ದಗಳು ನಿಮ್ಮ ತಲೆ ಒಳಗೆ ನಾಲೆಜ್ ಆಗಿ ಉಳ್ಕೊಂಡಿರುತ್ತೆ. ಸೊ ಎಸ್, ಕಂಟಿನ್ಯೂ ದ್ಯಾಟ್. ನೆಕ್ಸ್ಟ್ ಮೂವ್ ಆನ್ ಟು ಸೊ ಕೆಮಿಕಲ್ಸ್ ಇನ್ ಫುಡ್, ದ ಸೆಕೆಂಡ್ ಪಾರ್ಟ್. ಸೊ how it goes. So what are we learn the chemicals in food? So preservatives. So chemicals used as preservatives, artificial sweetening agents, so additives. These are our additives of this food. And next one, the third part is cleansing agents. Soaps, detergents. So what we use daily life, they are cleansing actions. The first question of this chapter is the most useful classification of drugs for medicinal chemist is number 1. So A, on the basis of chemical structure, on the basis of drug action, on the basis of molecular target, on the basis of pharmacological effect. So what is the answer? See, so I have given explanation also. So on the basis of molecular target. So what are these answers tells that? See, drugs usually interact with biomolecules or biological macromolecules such as carbohydrates, proteins, nucleic acids and lipids. These are drug targets. So drug possessing some common structural features may have the same mechanism of action on a specific drug target. Hence this classification is most useful for medicinal chemist. See, the question is that medicinal chemist ಬೇರೆ, ಡಾಕ್ಟರ್ ಬೇರೆ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಡಾಕ್ಟರ್ಸಿಗೆ ಏನು ಹೆಲ್ಪ್ ಆಗುತ್ತೆ ನೋಡಿ, ಫಾರ್ಮಕಾಲಜಿಕಲ್ ಎಫೆಕ್ಟ್ ಈಸ್ ಮೋರ್ ಯೂಸ್ಫುಲ್. ನೋಡಿ, ಫಾರ್ಮಕಾಲಜಿಕಲ್ ಎಫೆಕ್ಟ್ ಯಾರಿಗೆ ಯೂಸ್ ಆಗುತ್ತೆ? ಡಾಕ್ಟ್ರಿಗೆ. ನೋಡಿ, ಡಾಕ್ಟರ್ಸ್, ಬಿಕಾಸ್ ಇಟ್ ಪ್ರೊವೈಡ್ಸ್ ದೆಮ್ ದ ಹೋಲ್ ರೇಂಜ್ ಆಫ್ ಡ್ರಗ್ಸ್ ಅವೈಲೇಬಲ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಡಿಸೀಸಿಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಅನಾಲ್ಜೆಸಿಕ್ಸ್ ರೆಡ್ಯೂಸ್. ಹಾಗಾಗಿ ಅನಾಲ್ಜೆಸಿಕ್ಸನ್ನು ಬರ್ಕೊಡ್ತಾರೆ ಡಾಕ್ಟ್ರು. ಹಾಗೆ ಅದನ್ನು ನೀವು ನೋಡ್ಕೋಬೋದು. ಪೇಯ್ನ್, ವೈಲ್ ಆ್ಯಂಟಿಸೆಪ್ಟಿಕ್ಸ್ ಬೇರೆ, ಐದರ್ ಕಿಲ್ ಆರ್ ಅರೆಸ್ಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಅವರಿಗೆ ಆ್ಯಂಟಿಸೆಪ್ಟಿಕ್ ಯಾವುದು, ಅನಾಲ್ಜೆಸಿಕ್ ಯಾವುದು, ಆ್ಯಂಟಿಪೈರೆಟಿಕ್ ಯಾವುದು, ಅದನ್ನೆಲ್ಲ ಡಾಕ್ಟರ್ಸ್ಗಳು ತಿಳ್ಕೊಂಡಿರ್ತಾರೆ. ಸೊ ದ ಸೆಕೆಂಡ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟಾರ್ಗೆಟ್ ಮಾಲಿಕ್ಯೂಲ್ ಫಾರ್ ಡ್ರಗ್ ಫಂಕ್ಷನ್ ಇನ್ ಬಾಡಿ? ವಿಚ್ ಆಫ್ ದ ಫಾಲೋಯಿಂಗ್? ಎಸ್, ವಿಚ್ ಆಫ್ ದ ಫಾಲೋಯಿಂಗ್? Which of the following is not a target molecule? See, carbohydrates, lipids, vitamins and proteins. What is the answer here? So vitamins, target molecule alladdu, andre not a target molecule helidare. So drugs, one minute. Yes. See, vitamins. So drugs usually interact with the biomolecules or biological macromolecules such as carbohydrates, proteins, nucleic acids and lipids. But these are drug targets. But vitamins are not target molecules for drug function in body. ಇದನ್ನು ಅಬ್ಸರ್ವ್ ಮಾಡಬೇಕು ನೀವು. ಡ್ರಗ್ ಫಂಕ್ಷನಿಂಗ್ ಯಾವುದರಲ್ಲಿ? ನಾಟ್ ಎ ಟಾರ್ಗೆಟ್ ಮಾಲಿಕ್ಯೂಲ್. ಇದು ಯಾವುದು? ಇದೆಲ್ಲ ಕೂಡ ಪ್ರೋಟೀನ್ಸ್. ಸೊ ಇದಕ್ಕೆಲ್ಲ ಅಪ್ಲೈ ಆಗುತ್ತೆ. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸಿಗೆ ಅಪ್ಲೈ ಆಗುತ್ತೆ. ಬಟ್ ವಿಟಮಿನ್ಸಿಗೆ ಅದು ಅಪ್ಲೈ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್, ದ ಥರ್ಡ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಎಂಜೈಮ್ ಇನ್ಹಿಬಿಟರ್ಸ್? The first answer is inhibit the catalytic activity of the enzyme.
prevent the binding of substrate. Generally, a strong covalent bond is formed between an inhibitor and an enzyme. Inhibitors can be competitive or non-competitive. See, which of the following statement is not true about enzyme inhibitors? Enzyme inhibitors not true ಅಂತ ಹೇಳಿದ್ದಾರೆ ಅಲ್ಲಿ. So I think the answer is that C. See, generally a strong covalent bond is formed between an inhibitors and an enzyme. So this should not happen. So enzyme ಜೊತೆಗೆ ಅದು ಬಾಂಡ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? See, the answer is given here. So if the bond formed between the enzyme and the inhibitors is a covalent bond, the enzyme gets blocked permanently. So the body then degrades the enzyme inhibitor complex and synthesize the new enzyme. ಸೊ ಎನ್ಸೈಮ್ನಲ್ಲಿ ನಿಮಗೆ ಎರಡು ಟೈಪ್, ಸೊ ಇದು ಗೊತ್ತು ನಿಮಗೆ. ಇನಿಬಿಟರ್ಸ್ನಲ್ಲಿ ಎರಡು ಟೈಪ್ನ ಒಂದು ಆ್ಯಕ್ಷನ್ ಆಗುತ್ತೆ. ಒಂದು ಕಾಂಪಿಟೇಟಿವ್ ಇನಿಬಿಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅ ನಾನ್ ಕಾಂಪಿಟೇಟಿವ್ ಇನಿಬಿಟರ್ಸ್. ಸೊ ಇಲ್ಲಿ ಏನಾಗುತ್ತೆ, ಕಾಂಪಿಟೇಟಿವ್ ಇನಿಬಿಟರ್ಸ್ ಅಟ್ಯಾಚ್ ಟು ದ ಆ್ಯಕ್ಟಿವ್ ಸೈಡ್. ಎನ್ಸೈಮ್ನಲ್ಲಿ ಎರಡು ಪಾರ್ಟ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಟಡಿ ಮಾಡಿರ್ಬೋದು. ಸೊ ಒನ್ ಈಸ್ ಅ ಆ್ಯಕ್ಟಿವ್ ಸೈಟ್ ಆ್ಯಂಡ್ ಅನದರ್ ಈಸ್ ಅ another is allosteric site. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಇದು ಆ್ಯಕ್ಷನ್ ಆಗುವಂಥದ್ದು ಎನ್ಸೈಮ್ ಮೇಲೆ ಇನಿಬಿಟರ್ಸ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅನ್ನೋದು ಇದೆರಡು ವಿಚಾರಗಳಲ್ಲಿ ನೀವು ಓದಿರ್ತೀರಿ, ಸ್ಟಡಿ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ಓದ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ the use of chemicals for the treatment of the disease is called. ಗೊತ್ತಿದೆ ನಿಮಗೆ, ಕೆಮಿಕಲ್ಸನ್ನು ಯೂಸ್ ಮಾಡಿದ್ರೆ ಸೊ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ ಯೂಸ್ ಮಾಡೋದಾದ್ರೆ ಥೆರಪಿ. ಸೊ ಥೆರಪಿ ಮೀನ್ಸ್ ಕ್ಯೂರಿಂಗ್ ದ ಡಿಸೀಸ್. ಸೊ ದ್ಯಾಟ್ ಈಸ್ ಕಾಲ್ಡ್, the answer is chemotherapy. So chemo means chemicals and therapy means curing diseases. The next question. We'll move on to another question, fifth one. So very easy, knowledgeable questions only. So ಇದನ್ನು ಲೌಡಾಗಿ ರೀಡ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎಂಪ್ಲಾಯ್ಡ್ ಆಸ್ ಆಂಟಿಹಿಸ್ಟಮಿನ್? ಒಮೆಪ್ರಜಾಲ್, ಕ್ಲೋರಾಂಫೆನಿಕಾಲ್, ಡೈಫಿನೈಲ್ ಹೈಡ್ರಮೈನ್, ನೋರೋಥಿಂಡ್ರಾನ್. ಸೊ ನೀವು ಇಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆದರೆ ಏನು ತೊಂದರೆ ಇಲ್ಲ, ಬಟ್ ನೀವು ಲೌಡಾಗಿ ಓದಿ ಅಷ್ಟೇ, ಆಗ ನೆನಪಿರುತ್ತೆ, ಆ ಶಬ್ದಗಳು ನೆನಪಿರುತ್ತೆ ಅಂತ ನಾನು ಹೇಳೋದು. ಸೊ ದ ಆನ್ಸರ್ ಈಸ್ ಡೈಫಿನೈಲ್ ಹೈಡ್ರಾಮೈನ್. ಸೊ ನಾನು ಹೇಗೆ ಈ ರೀತಿ ನೋಟ್ಸು ಕ್ವಶನ್ಸ್ ಮಾಡಿದ್ದೀನೋ ಅದೇ ಟೈಪ್ ನೀವು ಸ್ವಂತ ಬೇರೆ ಬೇರೆ ಬುಕ್ಸ್ಗಳನ್ನು ರೀಡ್ ಮಾಡಿಬಿಟ್ಟು ಕ್ವಶನ್ಸ್ ರೆಡಿ ಮಾಡಿದರೆ ಸೊ ನಿಮಗೆ ಇದು ನೆನಪಿರ್ತದೆ ಯಾವಾಗಲೂ ಕೂಡ. ಸೊ ಕಾಮನ್ಲಿ ಯೂಸ್ಡ್ histamines are promethazine, chlorpheniramine and diphenylhydramine. So idu diphenylhydramine is the antihistamine. So next is histamine ಅಂದರೆ ನಿಮ್ಗೆ ಗೊತ್ತಿದೆ, ಅಲರ್ಜಿಕ್, ಅದು ಬಾಡಿಲಿ ಇರಲೇಬೇಕು. ಸೊ ಅದನ್ನು ಆ್ಯಂಟಿಹಿಸ್ಟಮೈನ್ ಕೆಲವೊಂದಕ್ಕೆ ಅದರದ್ದು ವೇರಿಯೇಷನ್ ಆದಾಗ ಸಮಸ್ಯೆ. ಸಿ ದ ನೆಕ್ಸ್ಟ್ ಈಸ್ ಆನ್ಸರ್, ವಿತ್ ದ ಆನ್ಸರ್ ಯು ಕ್ಯಾನ್ ಸಿ ದ್ಯಾಟ್. ಸೊ ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಆಸ್ಪಿರಿನ್ ಈಸ್ ನಾಟ್ ಟ್ರೂ? ಆಸ್ಪಿರಿನ್ ಬಿಲಾಂಗ್ಸ್ ಟು ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್. ಇಟ್ ಈಸ್ ಎಫೆಕ್ಟಿವ್ ಇನ್ ರಿಲೀವಿಂಗ್ ಪೇನ್. ಇಟ್ ಹ್ಯಾಸ್ ಆ್ಯಂಟಿ ಬ್ಲಡ್ ಕ್ಲಾಟಿಂಗ್ ಆ್ಯಕ್ಷನ್ ಆ್ಯಂಡ್ ಇಟ್ ಹ್ಯಾಸ್ ನ್ಯೂರಲಾಜಿಕಲ್ ಆ್ಯಕ್ಟಿವ್ ಡ್ರಗ್. ನೋಡಿ, ಪ್ರತಿಯೊಂದು ಕೂಡ ಆನ್ಸರ್ ಬರ್ದೇನೆ, ರೀಸನ್ ಕೂಡ ಬರ್ದೀನಿ ನಾನು. ಸೊ ಯು ಕ್ಯಾನ್ read, go through this one and read loudly, then you can remember the answers perfectly. Okay, aspirin belongs to narcotic analgesics. Aspirin ನಾರ್ಕೋಟಿಕ್, ನಾನ್ ನಾರ್ಕೋಟಿಕ್ ಅಂತ ಗೊತ್ತಿದೆ ನಿಮಗೆ. ನಾರ್ಕೋಟಿಕ್ ಮೀನ್ಸ್ ಅಭ್ಯಾಸ ಆಗುತ್ತೆ ಅಂತ, ಅಂದರೆ ಅಡಿಕ್ಟಿವ್ ಟೈಪ್ ಆಗ್ತೀವಿ ನಾವು ಅಂತ.
ಸೊ ನಾರ್ಕೋಟಿಕ್, ನಾನ್ ನಾರ್ಕೋಟಿಕ್ ಅಂತ. ಇಲ್ಲಿ ನಾಟ್ ಟ್ರೂ ಅಂತ ಕೊಟ್ಟಿರೋದು, ನಾವು ಅದನ್ನು ಗಮನಿಸಬೇಕು. ಎಕ್ಸಾಮ್ನಲ್ಲಿ ಮೇಯ್ನ್ ಕನ್ಫ್ಯೂಷನ್ ಆಗೋದೇ ಇದು. ನಾವು ಟ್ರೂ ಅಂಥೇಳಿ ಅದಲ್ಲ ಅಂದ್ಬಿಡ್ತೀವಿ. ಸೊ ಇದು ನಾಟ್ ಟ್ರೂ, ನಾರ್ಕೋಟಿಕ್ ಡ್ರಗ್ಸ್ ಅಲ್ಲ. ಹಾಗಾಗಿ ಇದು ಅಭ್ಯಾಸ ಆಗಿರುವಂಥದ್ದಲ್ಲ. ನಾರ್ಕೋಟಿಕ್ ಮೀನ್ಸ್ ಅಭ್ಯಾಸ ಆಗ್ತದೆ ಅಂತ, ಅಡಿಕ್ಟಿವ್ ಆಗ್ತದೆ ಅಂತ. ಸೊ ಅಡಿಕ್ಟ್ ಅಲ್ಲ ಅಂತಂದರೆ ನಾನ್ ನಾರ್ಕೋಟಿಕ್. ಸೊ ಅದಕ್ಕೆ ಆಸ್ಪಿರಿನ್ನು ಒಳ್ಳೆ ಎಕ್ಸಾಂಪಲ್. ಆಸ್ಪಿರಿನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ ಇಲ್ಲಿ, ಇಟ್ ಈಸ್ ಯೂಸ್ಡ್ ಫಾರ್ ಆ್ಯಂಟಿ ಬ್ಲಡ್ ಕ್ಲಾಟಿಂಗ್ ಆ್ಯಕ್ಷನ್. ಇದರಲ್ಲಿ ಇರೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಆದಾಗ ಯೂಸ್ ಮಾಡ್ತಾರೆ ಇದನ್ನು. ಅಂದರೆ ಸಡನ್ನಾಗಿ ಗೊತ್ತಿದ್ರೆ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಏನಾದರೂ ಇದ್ದರೆ, ಅವ್ರಿಗೇನಾದರೂ ಅಂಥ ಪ್ರಾಬ್ಲಮ್ಸ್ ಇರೋದು ಅಂತ ಆದರೆ ನೀವು ಆ ರೀತಿ ಕೇರ್ ತಗೊಳ್ಬೋದು. ಬಟ್ ರಿಸ್ಕಿ ಸ್ಟೆಪ್ಪು. ಡಾಕ್ಟ್ರು ಯಾವ ಮೆಡಿಕಲ್ ಶಾಪಲ್ಲೂ ಕೂಡ ಹಾಗೆಲ್ಲ ಕೊಡೋದಿಲ್ಲ, ಮೆಡಿಕಲ್ ಇದನ್ನು ಟ್ಯಾಬ್ಲೆಟ್ಸ್ಗಳನ್ನು. ಇನ್ನು ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಆಸ್ಪಿರಿನ್ ಹಾರ್ಟ್ ಅಟ್ಯಾಕನ್ನು ಸ್ವಲ್ಪ ತಡೆಯುತ್ತೆ, ಅಂದರೆ ಒಂದು 2 hours 1 hour ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಮಾಡಿದ್ದಾರೆ, ಕೆಲವು ಕಡೆ ಆಗಿದೆ ಇನ್ಸಿಡೆಂಟ್ಗಳನ್ನು ನಾನು ಕೇಳಿದ್ದೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿ ಮೂವ್ ಆನ್ ಟು ಅನದರ್ ಕ್ವಶನ್. ದಟ್ ಈಸ್ the compound that causes general antidepressant action on the central nervous system belongs to the class of. ನೋಡಿ ಇಲ್ಲಿ ಇದನ್ನೆಲ್ಲ ವರ್ಡಿಂಗ್, ನಿಮಗೆ ವರ್ಡಿಂಗ್ ಮೀನಿಂಗ್ ಗೊತ್ತಿದ್ದರೆ ಸೊ ಯು ಕ್ಯಾನ್ ಸೇ ದ ಆನ್ಸರ್. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದಾಗ ಇದು ನಮ್ಮ ಮೆದುಳಿನ ಮೇಲೆ ಏನು ಪರಿಣಾಮ ಉಂಟಾಗುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್. ಸೊ ಅನಾಲ್ಜೆಸಿಕ್ಸ್ ನಿಮ್ಗೆ ಅಲ್ಲ ಅಂತ ಗೊತ್ತಾಗ್ತದೆ. ಟ್ರ್ಯಾಂಕ್ವಿಲೈಸರ್ಸ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಟ್ರ್ಯಾಂಕ್ವಿಲೈಸರ್ಸ್ ಅಂಥೇಳಿ ನೋಡಿ ಆನ್ಸರ್. ಸೊ ಯಾವ್ದು ಅನಾಲ್ಜೆಸಿಕ್ ಏನು ಯೂಸ್ ಮಾಡ್ತಾರೆ, ಟ್ರ್ಯಾಂಕ್ವಿಲೈಸರ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಎಲ್ಲ ಡೀಟೇಲನ್ನು ಬರ್ದೀನಿ ನೋಡಿ. ಅನಾಲ್ಜೆಸಿಕ್ ರೆಡ್ಯೂಸಸ್ ಆರ್ ಅಬೋಲಿಷ್ ಪೇಯ್ನ್, ಸೊ ವಿದೌಟ್ ಕಾಸಿಂಗ್ ಇಂಪೇರ್ಮೆಂಟ್ ಆಫ್ ಕಾನ್ಷಿಯಸ್ನೆಸ್. ಸೊ ಅನಾಲ್ಜೆಸಿಕ್ಸ್ ಏನು ಮಾಡುತ್ತೆ, ಈಗ ನಿಮ್ಗೆ ತಲೆನೋವು ಬಂದಿರುತ್ತೆ, ತಲೆನೋವು ಬಂದಾಗ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ತೀರಿ, ನಿಮ್ಗೇನಾಗುತ್ತೆ ಅದು ಯಾವುದೇ ರೀತಿಯ ಮೆದುಳಿನ ಮೇಲೆ ಹಾರ್ಮ್ಫುಲ್ ಮಾಡಲ್ಲ. ಜಸ್ಟ್ ಒಂದು ಸ್ಮೂದನಿಂಗ್ ಮಾಡಿ ನಿಮ್ಮ ತಲೆನೋವು ಅಥವಾ ಇನ್ನೊಂದೇನನ್ನು ಇಂಪೇರ್ಮೆಂಟ್ ಮಾಡಿ. ಸೊ ನೋಡಿ, ಕಾಸಿಂಗ್ ಇಂಪೇರ್ಮೆಂಟ್ ಆಫ್ ಕಾನ್ಷಿಯಸ್ನೆಸ್, ಸ್ವಲ್ಪ ನಿಮ್ಮ ಕಾನ್ಷಿಯಸ್ಸನ್ನು ಒಂಚೂರು ಇದು ಮಾಡುತ್ತೆ ಅಷ್ಟೇ. ಸೊ ಮೆಂಟಲ್ ಕನ್ಫ್ಯೂಷನ್, ಇನ್ಕೋಆರ್ಡಿನೇಷನ್ ಆರ್ ಪ್ಯಾರಲಿಸಿಸ್ ಆರ್ ಸಮ್ ಅದರ್ ಡಿಸ್ಟರ್ಬೆನ್ಸಸ್ ಆಫ್ ನರ್ವಸ್ ಸಿಸ್ಟಮನ್ನು ಅನಾಲ್ಜೆಸಿಕ್ ಇದು ಮಾಡುತ್ತಷ್ಟೇ. ಸೊ ಅನಾಲ್ಜೆಸಿಕ್ಸ್ ಆರ್ ನಾನ್ ನಾರ್ಕೋಟಿಕ್ ಆರ್ ನಾರ್ಕೋಟಿಕ್. ಸೊ ಅದರಲ್ಲಿ ನಾನ್ ನಾರ್ಕೋಟಿಕ್ ಅನ್ನೋ ಟೈಪು ನೀವು ಯೋಚನೆ ಮಾಡ್ಬೋದು, ಮುಂದೆ ಬರುತ್ತೆ ನಿಮಗೆ. ಇನ್ನೂ ತುಂಬ ಸ್ಟಡಿ ಮಾಡಿದಾಗ ಅಲ್ಲಿ ಗೊತ್ತಾಗ್ತದೆ ನಿಮಗೆ. ಸೊ ಅದನ್ನು ನೀವು ಪೇಯ್ನ್ ಕಿಲ್ಲರ್, ಅನಾಲ್ಜೆಸಿಕ್ಸ್ ಅಂದರೆ ಪೇಯ್ನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ನಾರ್ಕೋಟಿಕ್ಕು ಇದೆ, ನಾನ್ ನಾರ್ಕೋಟಿಕ್ ಕೂಡ ಇದೆ. So narcotic analgesics when administered in small doses relieve pain and produce sleep. ಸೊ ಇಲ್ಲಿ ನಾರ್ಕೋಟಿಕ್ ಅನಾಲ್ಜೆಸಿಕ್ ಯಾಕೆ ಕೊಟ್ಟಿದ್ದಾರೆ, ನಾನ್ ನಾರ್ಕೋಟಿಕ್ ಇದು ನೋಡಿ, ಇದು ನಾನ್ ನಾರ್ಕೋಟಿಕ್, ಇದು ನಾರ್ಕೋಟಿಕ್ ಅನಾಲ್ಜೆಸಿಕ್ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಈ ಕ್ಯಾನ್ಸರ್ ಬಂದಿರುವಂಥ, ಅಂದರೆ ಕ್ಯಾನ್ಸರ್ ಮತ್ತು ದೊಡ್ಡ ಕಾಯಿಲೆಗಳು ಬಂದಾಗ ಅದು ಲಾಸ್ಟ್ ಸ್ಟೇಜ್ನಲ್ಲಿರುವಾಗ ತುಂಬ ಪೇಯ್ನ್ ಬರುತ್ತೆ. ಸೊ ಅವರಿಗೆ ಆ ಪೇಯ್ನನ್ನು ರಿಲೀಫ್ ಮಾಡಲಿಕ್ಕೋಸ್ಕರ ಅವರಿಗೆ ಸ್ವಲ್ಪ ಈ ನಾರ್ಕೋಟಿಕ್ ಡ್ರಗ್ಸ್ಗಳನ್ನು ಅವರು ಸ್ವಲ್ಪ ಒಂದು ಲಿಮಿಟ್ ಅಮೌಂಟಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಕೊಡ್ತಾರೆ. ಆಗ ಅವರಿಗೆ ಒಂದು ಸ್ವಲ್ಪ ಆ ಪೇಯ್ನ್ ರಿಲೀಫನ್ನು ತಂದುಕೊಡುತ್ತೆ ಬಾಡಿಗೆ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅವರಿಗೆ ತುಂಬ ನೋವಾಗದಿದ್ದ ಹಾಗೆ ಅವರು ಸ್ವಲ್ಪ ಖುಷಿಯಾಗಿರ್ಬೋದು ಅಂತ ಒಂದು ಮೆಡಿಸಿನಲ್ ಫೀಲ್ಡ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಟ್ರ್ಯಾಂಕ್ವಿಲೈಸರ್ಸ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. So tranquilizers are a class of chemical compounds used for the treatment of stress or mild or even severe mental diseases. ಇದು ನಾರ್ಕೋಟಿಕ್ ಆಗಬಾರ್ದು ಅಂತ, ಹಾಗಾಗಿ ಟ್ರ್ಯಾಂಕ್ವಿಲೈಸರ್ಸ್ ಅನ್ನೋ ಸ್ಪೆಷಲ್ ವರ್ಡ್ ಕೊಟ್ಟಿದ್ದಾರೆ. ನಾರ್ಕೋಟಿಕ್ ಆದರೆ ಏನಾಗುತ್ತೆ, ಅದು ಕಂಟಿನ್ಯೂಷನ್ ತಗೊಳ್ತಾ ಇರಬೇಕಾಗತ್ತೆ. ಬಟ್ ಇದು ಹಾಗಲ್ಲ, ಒಂದು ಸರ್ಟನ್ ಪೀರಿಯಡಲ್ಲಿ ತಗೊಂಡು ನಮ್ಮ ಮೈಂಡಿಗೆ ಮತ್ತು ಸೆಟ್ಟಿಂಗ್ ಸ್ಟ್ರೆಸ್ ಎಲ್ಲ ಕಡಿಮೆ ಆದಮೇಲೆ ಅದನ್ನು ಬಿಟ್ಟು ಹಾಕ್ಬೋದು. ಸೊ ಆ ರೀತಿಯ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಇದು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಈಸಿಯಾಗಿ ಆರಾಮಾಗಿ ಇದನ್ನು ಸ್ಟಡಿ ಮಾಡ್ಬೋದು, ರಿಲ್ಯಾಕ್ಸ್ ಆಗಿ ಈ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಕ್ವಶನ್ಸನ್ನು ನೀವು ಸ್ಟಡಿ ಮಾಡ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್
can possibly be used as analgesic without causing addiction and mood modification? ಸೊ ಇದು ನಾರ್ಕೋಟಿಕ್ ಟೈಪೇ ಕ್ವಶನ್ನು ನೋಡಿ. ಮಾರ್ಫೈನ್, ಡಯಾಜಿಪಮ್, ಟೆಟ್ರಾ ಹೈಡ್ರೋಕ್ಯಾಟಿನಾಲ್, ಎನ್ ಅಸಿಟೈಲ್, ಪ್ಯಾರಾ ಅಮೈನೋ ಫಿನಾಲ್. ನೋಡಿ ಈ ವರ್ಡಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಯೂಸ್ ಮಾಡ್ತೀರಿ ಹೆಚ್ಚಾಗಿ, ನಿಮಗೆಲ್ಲರಿಗೂ ಗೊತ್ತಿದೆ. ಕೋವಿಡ್ ಬಂದಾಗ ಸಾಕಷ್ಟು ಜನ ಡೋಲೋ 650 ಅಂತ ತಗೊಳ್ತಾ ಇದ್ರು. ಸೊ ಪ್ಯಾರಾಸಿಟಮಲ್. ಸೊ ಆ ಪ್ಯಾರಾಸಿಟಮಲ್ಗೆ ನೋಡಿ ಕರೆಕ್ಟ್ ನೇಮ್ ಇಲ್ಲಿ ಕೊಟ್ಟಿದ್ದಾರೆ, ಎನ್ ಅಸಿಟೈಲ್ ಪ್ಯಾರಾ ಅಮೈನೋ ಫಿನಾಲ್. ಸೊ ಪ್ಯಾರಾ ಅಸಿಟ್ ಮೋಲ್ ನೋಡಿ, ಫಿನಾಲ್ ನೋಡಿ, ಪ್ಯಾರಾಸಿಟಮಲ್ ಅಂತ ಶಬ್ದವನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎನ್ ಅಸಿಟೈಲ್ ಪ್ಯಾರಾ ಅಮೈನೋ. ಸೊ ಪ್ಯಾರಾಸಿಟಮಲ್, ಪ್ಯಾರಾ ಅಸಿಟ್, ಫಿನಾಲು ಎಲ್ಲ ಬರುತ್ತೆ ನೋಡಿ ಅದರ ವರ್ಡಲ್ಲಿ. ಆ ವರ್ಡನ್ನು ಜಾಯಿಂಟ್ ಮಾಡಿದ್ದಾರೆ. ಸೊ ಡಾಕ್ಟರ್ಸಿಗೆ ಏನಾಗುತ್ತೆ, ಈ ವರ್ಡ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಇದನ್ನು ಯೂಸ್. ಅಂದರೆ ನೀವೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ, ಮೆಡಿಕಲ್ ಶಾಪ್ನಲ್ಲಿ ಸ್ವಲ್ಪ ವರ್ಕ್ ಮಾಡಿದರೆ, ಕೆಲವರು ವರ್ಕ್ ಮಾಡ್ತಾರೆ, ಅವರಿಗೆ ಒಂದೆರಡು ಸರಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಅಂಗಡಿಯಲ್ಲಿ ನೀವು ದಿನಸಿ ಅಂಗಡಿಯಲ್ಲಿ ಹೇಗೆ ಸಾಮಾನನ್ನು ಯಾವ್ಯಾವ ಐಟಮ್ಗಳನ್ನು, ಗ್ರಾಸರಿಗಳನ್ನು ನೀವು ನೋಡ್ಬೋದು, ಅದೆಲ್ಲ ಅವ್ರಿಗೆ ಪಟ ಗೊತ್ತಾಗ್ತದೆ. ಹಾಗೆ ಈ ಟ್ಯಾಬ್ಲೆಟ್ಸ್ ಮೆಡಿಕಲ್ ಶಾಪಲ್ಲೂ ಕೂಡ ಅದೇ ಟೈಪ್ ಅವ್ರು ಕಲ್ತ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್, 9th one. ಸಿ ದ 9th question. ಸೊ ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಮೇಲ್ಗಡೆ ಇದೆ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ನೋಡಿ, ಅಲ್ಲಿ ಆನ್ಸರ್ ಸಿಕ್ಕಿದೆ ನೋಡಿ. ಸಮ್ ಟ್ರ್ಯಾಂಕ್ಯುಲೈಸಸ್ ಫಂಕ್ಷನ್ ಬೈ. So the answer is tranquilizers are non-narcotic drugs. Tranquilizers are chemical compounds that do not affect the message transfer from nerve to receptor. Tranquilizers are, ಆಗಲೇ ನಾನು ಹೇಳಿದೆ ನಿಮಗೆ, ಟ್ರ್ಯಾಂಕ್ಯುಲೈಸರ್ಸನ್ನು ನಾರ್ಕೋಟಿಕ್ ಆಗೋದಿಲ್ಲ. ಸೊ ಹಾಗಾಗಿ ಈ 3 ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಿದೆ. ಸೊ ದ ಸ್ಟೇಟ್ಮೆಂಟ್ ಫಸ್ಟ್ ಒನ್ ಈಸ್ ಕರೆಕ್ಟ್ ಒನ್. ಸಿ ಸಮ್ ಟ್ರ್ಯಾಂಕ್ಯುಲೈಸರ್ಸ್ ಫಂಕ್ಷನ್ ಬೈ ಇನಿಬಿಟಿಂಗ್ ದ ಎಂಜೈಮ್ಸ್ which catalyze the degradation of noradrenaline. ಅಂದರೆ ಬ್ರೈನಲ್ಲಿ ನಾರ್ಅಡ್ರಿನಾಲಿನ್ ಮೇಲೆ ಆ್ಯಕ್ಷನ್ ಆಗಿ ಟ್ರ್ಯಾಂಕ್ಯುಲೈಸರ್ಸ್ ವರ್ಕ್ ಮಾಡುತ್ತೆ. ಇದು ನಾರ್ಕೋಟಿಕ್ಕು ಆಗಲ್ಲ. ಟ್ರ್ಯಾಂಕ್ಯುಲೈಸರ್ಸ್ ಕೆಮಿಕಲ್ ಡು ನಾಟ್ ಎಫೆಕ್ಟ್ ದ ಮೆಸೇಜ್ ಟ್ರಾನ್ಸ್ಫರ್. ಅಂದರೆ ರಿಸೆಪ್ಟರ್ ನಿಮಗೆ ಮೇಯ್ನ್ ಏನಂತಂದರೆ ಎನ್ಸೈಮ್ ಆ್ಯಕ್ಷನಲ್ಲಿ, ಎನ್ಸೈಮ್ ಆ್ಯಕ್ಷನ್ ಒಂದು ಕಡೆಗಿದ್ದರೆ ರಿಸೆಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎನ್ಸೈಮ್ ಹೇಗೆ ಬಯೋಕ್ಯಾಟಲಿಟಿಕ್ ರಿಯಾಕ್ಷನನ್ನು ಮಾಡುತ್ತೆ, ಅದೇ ಟೈಪ್ ರಿಸೆಪ್ಟರ್ ಏನು ಮಾಡುತ್ತೆ, ಮೆಸೇಜ್ ಸೆಂಡಿಂಗ್, ಮೆಸೇಜಿಂಗ್ ರಿಯಾಕ್ಷನನ್ನು ಮಾಡುತ್ತೆ. ಸೊ ಅದರ ಆಧಾರದ ಮೇಲೆ ಇದು ವರ್ಕ್ ಆಗುತ್ತೆ ಟ್ರ್ಯಾಂಕ್ಯುಲೈಸರ್ಸ್. ಸೊ ಟ್ರ್ಯಾಂಕ್ಯುಲೈಸರ್ಸ್ ಆರ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಸ್ಟ್ರೆಸ್, ಫ್ಯಾಟಿಗ್. ಇದೆಲ್ಲ ಆಗಲೇ ಹೇಳಿದ್ದೀನಿ, ಒಂದು ಸರಿ ಕ್ಲಿಯರಾಗಿ ನೀವು ಓದ್ಕೊಳ್ಳಿ. ನೋಡಿ, ನಾರ್ಅಡ್ರಿನಾಲಿನ್ ಗ್ಲ್ಯಾಂಡ್ಸ್ ನಮಗೆ ಯಾವ ರೀತಿಯ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಹೇಗೆ ಸಿಕ್ರಿಷನ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಸಿಕ್ರಿಷನ್ ಆಗಬಾರ್ದು, ಕಡಿಮೆ ಸಿಕ್ರಿಷನ್ ಆಗಬಾರ್ದು, ಈ ರೀತಿ ಒಂದು ಮಿನಿಮಮ್ ಆಗಿ ಸಿಕ್ರಿಷನ್ ಆಗಬೇಕು. ಅದನ್ನು ಜಾಸ್ತಿ ಮತ್ತು ಕಡಿಮೆ ಆದಾಗ ಈ ಟ್ರ್ಯಾಂಕ್ಯುಲೈಸರ್ಸನ್ನು ಯೂಸ್ ಮಾಡ್ತಾರೆ. ಸೊ ಇಫ್ ದ ಲೆವೆಲ್ ಆಫ್ ನಾರ್ಅಡ್ರಿನಾಲಿನ್ ಇನ್ ಬಾಡಿ ಇಸ್ ಲೋ ಫಾರ್ ಸಮ್ ರೀಸನ್ಸ್, ದೆನ್ ದ ಮೆಸೇಜ್ ಟ್ರಾನ್ಸ್ಫರ್ ಪ್ರಾಸೆಸ್ ಬಿಕಮ್ಸ್ ಸ್ಲೋ ಆ್ಯಂಡ್ ದ ಪರ್ಸನ್ ಸಫರ್ಸ್ ಫ್ರಮ್ ಡಿಪ್ರೆಷನ್. ನೋಡಿ, ಸಾಮಾನ್ಯವಾಗಿ 40 ಏಜು 50 ಏಜ್ ನಂತರ ಇವೆಲ್ಲ ಟೆನ್ಷನಿಗೆ ಈ ರೀತಿ ಆಗುವ ಸಾಧ್ಯತೆಗಳಿದೆ. ಆ ಟೈಮ್ನಲ್ಲಿ ನಾವು ಟ್ರ್ಯಾಂಕ್ಯುಲೈಸರ್ಸ್ಗಳನ್ನು ಯೂಸ್ ಮಾಡ್ತೇವೆ. ಸೊ ಓಕೆ, ಎಸ್. ದ ನೆಕ್ಸ್ಟ್ ಕ್ವಶನ್ ವಿ ಮೂವ್ ಆನ್ ಟು. ನೋಡಿ, ಎನ್ಸೈಮ್ಸ್ ವರ್ಕ್ ಹೇಗೆ ಮಾಡುತ್ತೆ, ಹಾಗೆಯೇ ಮೆಸೇಂಜರ್ಸ್ ಅಂದರೆ ಈ ರಿಸೆಪ್ಟರ್ಸ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೀವು ಸ್ವಲ್ಪ ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ವಿ ಮೂವ್ ಆನ್ ಟು 10th question. Salvarsan is arsenic containing drug which was first used for the treatment of. Salvarsan ಇದು ಯಾವುದಕ್ಕೆ ಯೂಸ್ ಮಾಡಿದ್ದಾರೆ ನೋಡಿ, ಸಿಫಿಲಿಸ್, ಟೈಫಾಯ್ಡ್, ಮೆನಿಂಗೈಟಿಸ್, ಡಿಸೆಂಟ್ರಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಸಾಲ್ವಾರ್ಸನ್ ಅನ್ನುವ ಇದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಇದು ಸಿಫಿಲಿಸ್. ದ ಆನ್ಸರ್ ಈಸ್ ಸಿಫಿಲಿಸ್. ಸೊ ಸಿಫಿಲಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಬಯಾಲಜಿ. ಅಂದರೆ ಇಲ್ಲಿ ನೀವು ಮತ್ತೊಂದು ವಿಷಯ ಏನಂತಂದರೆ, ಇಲ್ಲಿ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕೆಲವರು ಬಯಾಲಜಿ ತಗೊಂಡಿರಲ್ಲ.
ಸೊ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತಾರೆ ಕೆಲವು ಬ್ರ್ಯಾಂಚಲ್ಲಿ. ಸೊ ಆವಾಗ ಏನಾಗುತ್ತೆ, ನಿಮಗೆ ಬಯಾಲಜಿ ಕಾನ್ಸೆಪ್ಟ್ ಇರೋದಿಲ್ಲ. ಬಟ್ ಕೆಮಿಸ್ಟ್ರಿಯಲ್ಲಿ ಏನಾಗುತ್ತೆ, ನಿಮಗೆ ಬಯಾಲಜಿ ಕಾನ್ಸೆಪ್ಟ್ ಕೂಡ ಬಯೋಕೆಮಿಸ್ಟ್ರಿಯ ವರ್ಡ್ಗಳು ಕೂಡ ಇಲ್ಲಿ ಸುಮಾರಷ್ಟು ಬಂದಿದ್ದಾವೆ. ಕಾಯಿಲೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನೀವು ನೋಡಿರ್ಬೋದು. ವಿಟಮಿನ್ಸ್ ಬಗ್ಗೆ, ಪಾಲಿಮರ್ಸನ್ನು ಇದು ಮಾಡುವಾಗ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ, ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ಲಿ ಎಲ್ಲ ನೀವು ತುಂಬ ಕಲ್ತಿದ್ದೀರಿ. ಅಂದರೆ ಕೆಮಿಕಲ್ ವರ್ಡ್ಗಳನ್ನು ಬಗ್ಗೆ. ಅಂದರೆ ಬಯಾಲಜಿಕಲ್ ವರ್ಡ್ ಜಾಸ್ತಿ ಬಯಾಲಜಿಗೆ ಹೆಚ್ಚು ರಿಲೇಟಿವ್ ಆಗಿ ನೀವು ಕಲ್ತ್ಕೊಂಡಿರ್ತೀರಿ. ಅದು ನಿಮಗೆ ಲೈಫ್ನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬಯಾಲಜಿ ತೊಗೊಳ್ದಿದ್ರು ಕೂಡ ನಿಮಗೆ ಒಂದು ಬಯಾಲಜಿಯ ಐಡಿಯಾ ಇರುತ್ತೆ ನೋಡಿ. ಸಿಫಿಲಿಸ್ ಆ್ಯನ್ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಇನ್ಫೆಕ್ಷನ್ಸ್ ಡಿಸೀಸ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಮ್ ಟ್ರೆಪನೋ. ಅದು ಬಯಾಲಜಿಯ ವರ್ಡನ್ನು ಕೊಟ್ಟಿದ್ದಾರೆ. ಪ್ಯಾಲಿಡಮ್ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗಿರುವಂಥ ಕಾಯಿಲೆ. ಸೊ ಇಟ್ ಈಸ್ ಎ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಇದು ವೆರಿ ಇಂಪಾರ್ಟೆಂಟ್. ನೀವು ಆದಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದರೆ ಸೊ ಈಗಿನ ಸಿಚುವೇಷನಲ್ಲಿ ಬಯಾಲಜಿಕಲ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲದೇ ಇದ್ದರೆ ಇಂಥ ಕಾಯಿಲೆಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಬಂದುಬಿಡುತ್ತೆ ಕೆಲವು ಸಾರಿ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಕಾನ್ಷಿಯಸ್ನೆಸ್ ಇರಬೇಕು ನಿಮಗೆ. ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ ಆಗಿ ಕೊಟ್ಟಿದ್ದಾರೆ ನೋಡಿ. ಎಸ್, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಅನದರ್ ಕ್ವಶನ್. 11th one. So a narrow spectrum antibiotic is active against. ಸೊ ನ್ಯಾರೋ ಮತ್ತು ಬ್ರಾಡ್. ನ್ಯಾರೋ ಅಂತಂದ್ರೇನು, ಒಂದು ಪರ್ಟಿಕ್ಯುಲರ್ ಕಡಿಮೆ ಕಾಯಿಲೆಗಳಿಗೆ. ನ್ಯಾರೋ ಮೀನ್ಸ್ ನ್ಯಾರೋ ಮೈಂಡೆಡ್ ಪರ್ಸನ್ ಅಂತೀವಿ ನಾವು ಕೆಲವು ಸಾರಿ. ಅಂದರೆ ಸಣ್ಣದಾಗಿ ಥಿಂಕ್ ಮಾಡ್ತಾನೆ ಅಂತ, ಅಂದರೆ ಸಣ್ಣದಾಗಿ ಯೂಸ್ ಮಾಡ್ತಾರೆ ಅಂತ, ಆ ಟೈಪ್ನಲ್ಲೇ ವರ್ಡ್ ಇದು. ಸೊ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್, ಅದರದ್ದು ಆ್ಯಕ್ಷನ್ಸ್ ಕಡಿಮೆ ಅಂತ. ಸೊ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಓನ್ಲಿ, ಸಿಂಗಲ್ ಆರ್ಗ್ಯಾನಿಸಮ್ ಆರ್ ಒನ್ ಡಿಸೀಸ್, ಬೋತ್ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಅನ್ನೋ ಶಬ್ದ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಬೇರೆ ಬೇರೆ ಕಾಯಿಲೆಗಳನ್ನು ಇಷ್ಟು ಎಫೆಕ್ಟಿವ್ ಅಂತ ತೋರಿಸ್ಬೇಕಿದೆ. ಇಷ್ಟು ತೂಕದ್ದು ಎಫೆಕ್ಟಿವ್, ಇಷ್ಟು ತೂಕದ್ದು ನಾಟ್ ಎಫೆಕ್ಟಿವ್ ಅಂತ ಹೇಳಬೇಕಲ್ಲ. ಸೊ ಅದನ್ನು ಆ ಐಡಿಯಾದಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ. ಸೊ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ನೋಡಿ, ಆರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆ್ಯಂಡ್ ಅಂತ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು. ಸೊ ಗ್ರಾಮ್ ಪಾಸಿಟಿವ್ ಆರ್ ಅಂತ ಬಂದರೆ ನ್ಯಾರೋ. ಸೊ ಯಾವ್ದಾರ ಒಂದಕ್ಕೆ ಅಂತ, ಎರಡಕ್ಕೂ ಉಪಯೋಗಿಸಲ್ಲ ಅಂತ. ಸೊ ಎರಡಕ್ಕೆ ಅಂತ ಬಂದರೆ ಬ್ರಾಡ್ ಆಗುತ್ತೆ. ಇಲ್ಲಿ ನೋಡಿ, ಈ ವರ್ಡ್ ಬ್ರಾಡಿಗೆ ಹೋಗುತ್ತೆ. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ಗೆ ಹೋಗುತ್ತೆ. ಸೊ ಇಟ್ ವಿಲ್ ನಾಟ್ ಗೋ ಟು ದ್ಯಾಟ್. ಆರ್ ಅಂತ ಬಂದಾಗ ಅದಕ್ಕೆ ಅಥವಾ ಇದಕ್ಕೆ, ಒಂದೇ ಗ್ರಾಮ್ ಪಾಸಿಟಿವ್ ವರ್ಕ್ ಆಗುತ್ತೆ, ಇಲ್ಲ ಗ್ರಾಮ್ ನೆಗೆಟಿವ್ ವರ್ಕ್ ಆಗುತ್ತೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇದು ನ್ಯಾರೋ ಸ್ಪೆಕ್ಟ್ರಮ್ ಆದ್ದರಿಂದ ಅದನ್ನು ನೀವು ಗಮನಿಸಬೇಕು. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಆದರೆ ಬೋತ್ ಅಂತ ಬರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿದೆ, ಸ್ವಲ್ಪ ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್, ಇಕ್ವಾನಿಲ್ ಈಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಟ್ರ್ಯಾಂಕ್ವಿಲೈಸರ್. ನೀವು ಇಡೀ ಚಾಪ್ಟರ್ ಕಲ್ತ ಮೇಲೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಸೊ ಸ್ವೀಟನರ್ ಫುಡ್ಡಿಂದ ಇಲ್ಲೇ ಹಾಕಿದ್ದಾರೆ. ನಿಮ್ಗೆ ಅನಿಸ್ಬೋದು ಇದು ಯಾಕೆ ಈಗಲೇ ಬಂತು ಅಂತ. ಬಟ್ ನೀವು ಇಡೀ ಚಾಪ್ಟರನ್ನು ಕಲ್ತಾದ್ಮೇಲೆ ನಿಮ್ಗೇನಾಗುತ್ತೆ, ಈ ವರ್ಡು ಕೂಡ ಇದು ಫುಡ್ಡಿಗೆ ಹೋಗುತ್ತಾ ಅಥವಾ ಮೆಡಿಸಿನಲ್ ಪರ್ಪಸ್ ಅಂತ ನಿಮಗೆ ಕನ್ಫ್ಯೂಷನ್ ಆಗಲಿ ಅಂಥೇಳಿ ಅವ್ರು ಕೊಟ್ಟಿದ್ದಾರೆ ನೋಡಿ. ಆರ್ಟಿಫಿಷಿಯಲ್ ಸ್ವೀಟನರ್, ಟ್ರ್ಯಾಂಕ್ವಿಲೈಸರ್, ಆ್ಯಂಟಿಹಿಸ್ಟಮೈನ್, ಆ್ಯಂಟಿಫರ್ಟಿಲಿಟಿ. ಸೊ ಇದನ್ನು ನೀವು ಗಮನಿಸ್ಬೇಕು. ಇಕ್ವಾನಿಲ್ ಯಾವುದಿರ್ಬೋದು, ಆಗಲೇ ಟ್ರ್ಯಾಂಕ್ವಿಲೈಸರ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಸೊ ದ ಆನ್ಸರ್ ಈಸ್ ಟ್ರ್ಯಾಂಕ್ವಿಲೈಸರ್. ಇಕ್ವಾನಿಲ್, ವೆಲಾನಿನ್, ಸೊ ಇಕ್ವಾನಿಲ್, ಸೊ ಇವೆಲ್ಲ ಟ್ರ್ಯಾಂಕ್ವಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಆ್ಯಕ್ಟ್ ಬೋತ್ ಆ್ಯಸ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ ಈಸ್. ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ, ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ. ಯಾವುದಿರ್ಬೋದು, ಸೊ ಇದರಲ್ಲಿ ಆಸ್ಪಿರಿನ್ ಅಲ್ಲ, ಯಾಕಂದರೆ ಆಸ್ಪಿರಿನ್ ಈಸ್ ಅನಲ್ಜೆಸಿಕ್ ಆಗಿ ಯೂಸ್ ಮಾಡ್ತಾರೆ. ಸೊ ಅನಾಲ್ಜಿನ್ ಅದು ಕೂಡ ಅಲ್ಲ, ಪೇನ್ ಕಿಲ್ಲರ್, ಅದು ಕೂಡ ಆಸ್ಪಿರಿನ್ನು ಅನಾಲ್ಜಿನ್ನು ಎಲ್ಲ ಒಂದೇ ಕ್ಯಾಟಗರಿಗೆ ಹೋಗುತ್ತೆ. ಸೋಡಿಯಂ, ಹೀಗೆ ನೀವು ಅದನ್ನು ಪ್ರತಿ ವರ್ಡನ್ನು ನೀವು ಬರೀ ಕ್ವಶನ್ ನೋಡ್ಕೋಬೇಕು, 2 ಸರಿ ಕ್ವಶನ್ ಓದಬೇಕು, ಆಮೇಲೆ ಆ ವರ್ಡನ್ನು ಕರೆಕ್ಟ್ ಅಬ್ಸರ್ವ್ ಮಾಡಬೇಕು. ಇದೇನು ಅಂತ ನೀವು ಒಂದು ಅನಲೈಸ್ ಮಾಡಬೇಕು. ಇದು ಇಲ್ಲದೇ ಇದ್ರೆ ಏನಾಗುತ್ತೆ, ಯಾವುದೋ ಒಂದು ಆನ್ಸರ್ ಗುರ್ತಾಗ್ಬಿಡ್ತೀವಿ, ನಾವು ಓದಕ್ಕೆ ಹೋಗಲ್ಲ. ಹೆಚ್ಚಿನ ಮಕ್ಕಳು ಏನಾಗುತ್ತೆ, ಆನ್ಸರ್ ಗೊತ್ತಿರುತ್ತೆ, ನೆನ್ಪು ಮಾಡ್ಕೊಂಡ್ರೆ ಆಗುತ್ತೆ. ಸೊ ಎಲ್ಲ ಕೂಡ ನಮ್ಮ ಇನ್ನರ್ ಸೈಡ್ ಮೆಮೊರಿಗೆ ಹೋಗಿ ಪ್ರಿಂಟ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಪ್ರಿಂಟ್ ಆಗಿರುತ್ತೆ.
ಕೆಲವರಿಗೆ ಸ್ಲೋ ಆಗಿ ಹೊರಗೆ ಬರುತ್ತೆ, ಕೆಲವರಿಗೆ ಸ್ಪೀಡಾಗಿ ಹೊರಗೆ ಬರುತ್ತೆ. ಸ್ಪೀಡಾಗಿ ಬಂದವರು ಏನು ಮಾಡ್ತಾರೆ, ಫಾಸ್ಟಾಗಿ ಕ್ವಶನಿಗೆ ಆನ್ಸರ್ ಮಾಡ್ತಾರೆ. ಬಟ್ ಸ್ಲೋ ಆಗಿ ಬರೋರು ಸ್ವಲ್ಪ ಒಂದೆರಡು ಸರಿ ಓದಬೇಕು, ಆವಾಗ ಆ ವರ್ಡ್ ನಿಮಗೆ ಮತ್ತೆ ರೀಕಾಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ದೇವರೊಂದು ಇದು ಕೊಟ್ಟಿದ್ದಾನೆ, ಯಾವುದು ಬ್ರೈನನ್ನು ಕೊಟ್ಟಿದ್ದಾನೆ, ಕಂಪ್ಯೂಟರ್ ಇದ್ದಂಗೆ. ನೀವು ನಿಧಾನ ಆಪ್ರೇಟ್ ಆಗೋದು, ಸ್ಪೀಡ್ ಆಪ್ರೇಟ್ ಆಗೋದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿದ ಹಾಗಿರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ನೀವು ಅದನ್ನು ಜಾಸ್ತಿ ಹೊತ್ತು ಅದನ್ನು ರೀಡ್ ಮಾಡಬೇಕು. ಆವಾಗ ನಿಮ್ಗೆ ಅನಿಸುತ್ತೆ ಅದಕ್ಕೆ ಆನ್ಸರ್ ಸಿಗುತ್ತೆ ನಿಮಗೆ. ನೋಡಿ, ಸೊ ಆನ್ಸರ್ ಯಾವುದಿರ್ಬೋದು ನೋಡಿ, ಫಿನಾಲ್. ನೋಡಿ, ಫಿನಾಲ್ ಏನು ಹೇಳಿದ್ದಾರೆ ನೋಡಿ. ಸೊ 0.2% ಸೊಲ್ಯೂಷನ್ ಆಫ್ ಫಿನಾಲ್ ಈಸ್ ಆ್ಯನ್ ಆ್ಯಂಟಿಸೆಪ್ಟಿಕ್. ನೋಡಿ, ಇಲ್ಲಿ ಮತ್ತೊಂದು ವಿಷಯ, ಫಿನಾಲ್ ಅಂದಾಗ ಆ ಪರ್ಸೆಂಟೇಜ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫಿನಾಲ್ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ತುಂಬ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ, ತುಂಬ ಎಕ್ಸಾಮಿನರ್ಸ್ ಬಂದಾಗ ಎಲ್ಲರೂ ಕೇಳಿದ್ದಾರೆ ಏನಂತ, ವೈ ವಿ ಶುಡ್ ನಾಟ್ ಟಚ್ ಫಿನಾಲ್ ವಿತ್ ಬೇರ್ ಹ್ಯಾಂಡ್ಸ್ ಅಂತ. ಸೊ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಫಿನಾಲ್ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ನೋಡಿ, 0.2% ಸೊಲ್ಯೂಷನ್ ಈಸ್ ಆ್ಯಂಟಿಸೆಪ್ಟಿಕ್, ವೈಲ್ ಇಟ್ಸ್ 1% ಸೊಲ್ಯೂಷನ್ ಈಸ್ ಡಿಸ್ಇನ್ಫೆಕ್ಟೆಂಟ್. ನಾವು ಡಿಸ್ಇನ್ಫೆಕ್ಟೆಂಟನ್ನು ಎಲ್ಲಿ ಯೂಸ್ ಮಾಡ್ತೇವೆ, ಕ್ಲಿನ್ಸಿಂಗ್ ಆಗಿ ಯೂಸ್ ಮಾಡ್ತೇವೆ. ಸೊ ಆ್ಯಂಟಿಸೆಪ್ಟಿಕನ್ನು ಎಲ್ಲಿ ಯೂಸ್ ಮಾಡ್ತೇವೆ, ಕೆಲವು ವೂಂಡೆಡ್ ಪಾರ್ಟ್ಗಳಿಗೆ ನಾವು ಅದನ್ನು ಯೂಸ್ ಮಾಡ್ತೇವೆ ಆ್ಯಂಟಿಸೆಪ್ಟಿಕನ್ನು. ಹೊಟ್ಟೆ ಒಳಗೆ ತಿನ್ನಲಿಕ್ಕೆ ಯೂಸ್ ಮಾಡಲ್ಲ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು. ಮೆಡಿಸಿನ್ಸ್ ತಿನ್ನೋದು ಯಾವುದು, ಮೇಲ್ಗಡೆ ಬಾಡಿಗೆ ಸ್ಪ್ರೇ ಮಾಡೋದು ಯಾವುದು, ಅಥವಾ ಜಸ್ಟ್ ಔಟ್ಸೈಡ್ ಎಕ್ಸ್ಟರ್ನಲ್ ಯೂಸ್ ಯಾವ್ದು ಮಾಡ್ತೀವಿ, ಆ್ಯಂಟಿಸೆಪ್ಟಿಕನ್ನು ಯೂಸ್ ಮಾಡ್ತೇವೆ. ಅದೇ ರೀತಿ ಡಿಸ್ಇನ್ಫೆಕ್ಟೆಂಟನ್ನು ಬೇರೆ ಕ್ಲಿನ್ಸಿಂಗ್, ಬ್ಯಾಕ್ಟೀರಿಯಾಗಳಿಗೆ, ಮೈಕ್ರೋ ಆರ್ಗ್ಯಾನಿಸಮ್ನ ಕಿಲ್ ಮಾಡೋಕ್ಕೆ, ಕಿಲ್ ಮತ್ತು ಗ್ರೋತ್ ಎರಡನ್ನೂ, ಗ್ರೋತನ್ನು ನಿಲ್ಲಿಸಲಿಕ್ಕೆ ಹಾಗೆ ಕಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಇದೆ, ಎವ್ರಿಥಿಂಗ್ ಈಸ್ ದೇರ್. ಯು ಗೋ ಥ್ರೂ ದ್ಯಾಟ್ 1 or 2 times, then you can say the answer. See, Dettol you are using as antiseptic. So Dettol consists of ಏನಿರ್ಬೋದು, ಇದರದ್ದು ನಿಮಗೆ ಇಂಗ್ರೀಡಿಯೆಂಟ್ಸ್ ನೀವು ಡೆಟಾಲ್ ಯಾವುದೇ ತಗೊಳ್ಳಿ ಅದರಲ್ಲಿ ಇರುತ್ತೆ, ಬರೆದಿರ್ತಾರೆ. ಕ್ಲೋರೋಕ್ಸೈಲಿನಾಲ್ ಆ್ಯಂಡ್ ಟರ್ಪೆನಿಯಾಲ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಈ ವರ್ಡ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಮಿಸ್ಟೇಕ್ಸ್ ಆದರೂ ತೊಂದರೆ ಇಲ್ಲ, ಬಟ್ ಜೋರಾಗಿ ಓದಿ ಅಂತ ಹೇಳೋದು ನಾನು. ಜೋರಾಗಿ ಓದಿದಾಗ ನಮಗೆ ಆ ವರ್ಡ್ ಅಟ್ಲೀಸ್ಟ್ ಬ್ರೈನಲ್ಲಿ ಸ್ವಲ್ಪ ಪ್ರಿಂಟ್ ಆಗ್ತದೆ. ಓಕೆ, ಎಸ್. ನೆಕ್ಸ್ಟ್ ಮೂವ್ ಆನ್ ಟು ಅನದರ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್. ನೋಡಿ, ಇಲ್ಲಿ ಬ್ಯಾಕ್ಟೀರಿಯಾವನ್ನು ಮೇಲೆ ಆ್ಯಕ್ಷನ್ ಆಗುವಂಥದ್ದು. ಸೊ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಅಂದಾಗ ಏನಾಗುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ಎರಿಥ್ರೋಮೈಸಿನ್, ಅಮೈನೋ, ನೋಡಿ ಎಲ್ಲ ವರ್ಡನ್ನು ಓದಬೇಕು, ನಿಮ್ಗೆ ಆನ್ಸರ್ ಬರಲಿ ಬರದೇ ಇರಲಿ. ಸೊ ಪೆನ್ಸಿಲಿನ್, ಎರಿಥ್ರೋಮೈಸಿನ್, ಅಮೈನೋ ಗ್ಲೈಕೋಡೈನ್, ಅಫ್ಲಾಕ್ಸಾಸಿನ್, ನೋಡಿ ಈ ಟೈಪ್ ಓದಬೇಕು ನೀವು. ಆವಾಗೇನಾಗುತ್ತೆ, ಅದು ನೆನಪಿರುತ್ತೆ. ಎಸ್, ನಿಧಾನ ಓದಿದರೆ, ಇದು ಮೌನವಾಗಿ ಓದಿದರೆ ಬರಲ್ಲ. ನೋಡಿ, ಸೊ ಎರಿಥ್ರೋಮೈಸಿನ್ ಈಸ್ ಎ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್, ಎ ಡ್ರಗ್ ವಿಚ್ ಇನಿಬಿಟ್ಸ್ ದ ಗ್ರೋತ್ ಆಫ್ ಆರ್ಗ್ಯಾನಿಸಮ್. ಇದು ಕಿಲ್ ಮಾಡಲ್ಲ, ಗ್ರೋತನ್ನು ಇದು ಮಾಡುತ್ತೆ, ಬ್ಯಾಕ್ಟೀರಿಯೋಸ್ಟ್ಯಾಟಿಕ್. ಸೊ ಇಲ್ಲಿ ಪೆನ್ಸಿಲಿನ್ ಅಲ್ಲ, ಅಮೈನೋ ಗ್ಲೈಕೋಡಿನ್ ಅಲ್ಲ, ಅಫ್ಲಾಕ್ಸಾಸಿನ್ ಅಲ್ಲ. ನೋಡಿ, ಎರಿಥ್ರೋಮೈಸಿನ್ ಈಸ್ ಎ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್. ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಅಂತ ಇದೆ, ಇನ್ನೊಂದು ಪಾರ್ಟ್ ಕೂಡ ಇದೆ. ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಸ್ಟಡಿ ಮಾಡಿ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಓರಲ್ ಕಾಂಟ್ರಾಸೆಪ್ಟಿವ್ ಡ್ರಗ್ಸ್ ಆರ್. ಓರಲ್ ಕಾಂಟ್ರಾಸೆಪ್ಟಿವ್ ಅಂದರೆ ನಿಮಗೂ ಗೊತ್ತಾಗ್ಬಿಡುತ್ತೆ. ಸೊ ಇದು ಎಕ್ಸ್ಟ್ರಾ ವರ್ಡ್ ಬಂದಿದೆ ನೋಡಿ, ಓರಲ್ ಕಾಂಟ್ರಾಸೆಪ್ಟಿವ್. ಇದೇನಂತ ಸ್ವಲ್ಪ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ನಲ್ಲಿ. ಸೊ ಮೆಸ್ಟ್ರಾನಾಲ್, ನಾರ್ತಿಂಡ್ರಾನ್, both A and B, none of these. So what is that answer? Both A and B. ಓರಲ್ ಕಾಂಟ್ರಾಸೆಪ್ಟಿವ್ ಅಂದಾಗ ಇಲ್ಲಿ ಇದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ನಿಮಗೆ. 1 minute. ಇದು ಆ್ಯಂಟಿ ಫರ್ಟಿಲಿಟಿಯಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಅದರದ್ದು ಬಗ್ಗೆ ನಿಮಗೆ ನೆಕ್ಸ್ಟ್ ಬರುತ್ತೆ, ನೋಡೋಣ, ಹೇಳ್ತೇನೆ. ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಬರ್ತ್ ಕಂಟ್ರೋಲ್ ಪಿಲ್ಸ್. ನೋಡಿ, ಕಂಟೇನ್ ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಬಗ್ಗೆ ನಾನು ಹೇಳಕ್ಕೆ ಹೋಗಿದ್ದು. ಸೊ ಅದ್ರದ್ದು ಬಗ್ಗೆ ನೀವು ಅದರ ಆ್ಯಕ್ಷನ್ಸ್ ಬಗ್ಗೆ ಏನು ಅಂತ ಬಯಾಲಜಿಯಲ್ಲಿ ಬರುತ್ತೆ. ಸೊ ಕೆಮಿಸ್ಟ್ರಿಯಲ್ಲೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಇದೇನು ಮಾಡುತ್ತೆ, ಈಸ್ಟ್ರೋಜನ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಬರ್ತ್ ಕಂಟ್ರೋಲ್ ಬಗ್ಗೆ
ಇರುವಂಥ ವಿಚಾರ. ಸೊ ಪ್ರೊಜೆಸ್ಟಿರಾನ್ ಏನು ಮಾಡುತ್ತೆ, ಎಗ್ಗನ್ನು ಹೇಗೆ ಪ್ರೊಡಕ್ಷನ್ ಮಾಡುತ್ತೆ, ಯಾವ ರೀತಿ ಅದನ್ನು ಅಲ್ಲಿ ಅದು ಬಯಾಲಜಿಕಲ್ ಪ್ರಾಸೆಸ್ನಲ್ಲಿ ಯಾವ ರೀತಿ ಅದನ್ನು ಸ್ಟಿಲ್ ಮಾಡಿ ಅದು ಬರ್ತಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್ ಬಗ್ಗೆ ವರ್ಕ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ ಆಯಿತಾ. ಸೊ ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಬರ್ತ್ ಕಂಟ್ರೋಲ್ ಪಿಲ್ಸ್? ಸೊ ನೋಡಿ, ಕಂಟೈನ್ ಎ ಮಿಕ್ಸ್ಚರ್ ಆಫ್ ಈಸ್ಟ್ರೋಜನ್. ನೋಡಿ ಈಸ್ಟ್ರೋಜನ್ ಏನು ಮಾಡುತ್ತೆ ಅದನ್ನೇ ಹೇಳಕ್ಕೆ ಹೋಗಿದ್ದು. ಸೊ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್ ಡೆರಿವೇಟಿವ್ಸ್. ನೋಡಿ, ಬೋತ್ ಆಫ್ ದೀಸ್ ಸೆಕ್ಸ್ ಹಾರ್ಮೋನ್ಸ್ ಇಟ್ ಈಸ್ ನೋನ್ ದ್ಯಾಟ್ ಪ್ರೊಜೆಸ್ಟಿರಾನ್ ಸಪ್ರೆಸಸ್ ಓವ್ಯುಲೇಷನ್ ಆ್ಯಂಡ್ ಈಸ್ಟ್ರೋಜನ್ ಕಂಟ್ರೋಲ್ ದ ಮೆನ್ಸ್ಟ್ರುವಲ್ ಸೈಕಲ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು ರೀತಿಯ ವರ್ಕನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ, ಸೊ ಸಪ್ರೆಸ್ ದ ಓವ್ಯುಲೇಷನ್, ಎಗ್ ಪ್ರೊಡಕ್ಷನನ್ನು ಸಪ್ರೆಸ್ ಮಾಡುತ್ತೆ. ಹಾಗೆ ಈಸ್ಟ್ರೋಜನ್ ಕಂಟ್ರೋಲ್ ದ ಮೆನ್ಸ್ಟ್ರುವಲ್ ಸೈಕಲ್, ಅದು ಮೆನ್ಸ್ಟ್ರುವಲ್ ಸೈಕಲನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಎರಡು ಆ್ಯಕ್ಷನ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಓವ್ಯುಲೇಷನ್ನ ಸಪ್ರೆಸ್ ಮಾಡೋದು ಪ್ರೊಜೆಸ್ಟಿರಾನ್ ಆ್ಯಂಡ್ ಈಸ್ಟ್ರೋಜನ್ ಕಂಟ್ರೋಲ್ಸ್ ದ ಮೆನ್ಸ್ಟ್ರುವಲ್ ಸೈಕಲ್. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಆವಾಗ ಏನಾಗುತ್ತೆ, ಅದು ಕಂಟ್ರೋಲ್ ಪಿಲ್ಸಲ್ಲಿ ಬರ್ತ್ ಕಂಟ್ರೋಲ್ ಪಿಲ್ಸ್ ಆಗಿ ಯೂಸ್ ಮಾಡ್ತಾರೆ ಅದನ್ನು, ಅದರ ಡೆರಿವೇಟಿವ್ಸನ್ನು. ಸಮ್ ಆಫ್ ದ ಕಾಮನ್ಲಿ ಯೂಸ್ಡ್ ಪಿಲ್ಸ್ ಕಂಟೈನ್ ಎ ಮಿಕ್ಸ್ಚರ್ ಆಫ್ ನೋರ್ಥಿಂಡ್ರಾನ್ ಆ್ಯಂಡ್ ನೊವೆಸ್ಟ್ರಾಲ್. ಆಗಲೇ ಕ್ವಶನ್ ಬಂದಿತ್ತಲ್ಲ, ನೋರ್ಥಿಂಡ್ರಾನ್ ಮತ್ತು ನೊವೆಸ್ಟ್ರಾಲಲ್ಲಿ ಈ ಡೆರಿವೇಟಿವ್ಸ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಸ್ 18th question. Which of the following chemicals can be added for sweetening of food items at cooking temperature and does not provide calories? ನೋಡಿ, ಕುಕಿಂಗ್ ಟೆಂಪ್ರೇಚರ್ ಅಂದರೆ ಏನು, ಒಂದು 60 ಡಿಗ್ರಿ 70 ಡಿಗ್ರಿ ಅಲ್ಲಿ ಕುದಿಲಿಕ್ಕೆ ಶುರು ಆಗ್ತದಲ್ಲ, ಸೊ ಅದನ್ನು, ಸೊ 100 ಡಿಗ್ರಿ ಒಳಗೆ, ಸೊ ಕುಕಿಂಗ್ ಟೆಂಪ್ರೇಚರ್ನಲ್ಲಿ ಯಾವುದು ಸ್ಟಿಲ್ ಆಗಿರುತ್ತೆ, ಸ್ಟೆಬಿಲೈಸ್ ಆಗಿರುತ್ತೆ ನೋಡಿ. ಸ್ವೀಟನಿಂಗ್ ಆಫ್ ಫುಡ್ ಐಟಮ್ಸ್ ಅಟ್ ಕುಕಿಂಗ್ ಟೆಂಪ್ರೇಚರ್ ಆ್ಯಂಡ್ ಡಸ್ ನಾಟ್ ಪ್ರೊವೈಡ್ ಕ್ಯಾಲರೀಸ್. ಅಂದರೆ ನೀವು ಹೀಟ್ ಮಾಡಿದರೂ ಕೂಡ ಅದರದ್ದು ಸ್ವೀಟ್ನೆಸ್ಸು ಹೋಗಬಾರ್ದು. ಸೊ ಅದಂದರೆ ಯಾವುದು ಅಂತ ಆನ್ಸರ್ ನೋಡಿ, ಇಲ್ಲಿ ಸುಕ್ರೋಸ್, ಗ್ಲೂಕೋಸ್, ಅಸ್ಪರ್ಟೇಮ್, ಸುಕ್ರಲೋಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್ ಸುಕ್ರಲೋಸ್. ಸುಕ್ರಲೋಸ್ ಆ್ಯಂಡ್ ಗ್ಲೂಕೋಸ್ ಆರ್ ನ್ಯಾಚುರಲ್ ಸ್ವೀಟನಿಂಗ್ ಏಜೆಂಟ್. ಸುಕ್ರೋಸ್ ಆ್ಯಂಡ್ ಗ್ಲೂಕೋಸ್ ಆರ್ ನ್ಯಾಚುರಲ್ ಸ್ವೀಟನಿಂಗ್ ಏಜೆಂಟ್, ವೈಲ್ ಆಸ್ಪರ್ಟೇಮ್ ನೋಡಿ ಇಲ್ಲಿ ಒಂದು ಸುಕ್ರೋಸ್ ಅಂದಾಗ ಗ್ಲೂಕೋಸ್ ಅದರೊಳಗಿರುತ್ತೆ, ಆದರೂ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸುಕ್ರೋಸ್ ಆ್ಯಂಡ್ ಗ್ಲೂಕೋಸ್ ಆರ್ ಆರ್ಟಿಫಿಷಿಯಲ್ ಸ್ವೀಟನಿಂಗ್ ನ್ಯಾಚುರಲ್ ಸ್ವೀಟನಿಂಗ್ ಏಜೆಂಟ್, ವೈಲ್ ಆಸ್ಪರ್ಟೇಮ್ ಆ್ಯಂಡ್ ಸುಕ್ರಲೋಸ್ ಆರ್ ಆರ್ಟಿಫಿಷಿಯಲ್ ಸ್ವೀಟನಿಂಗ್ ಏಜೆಂಟ್. ಇದೆರಡರಲ್ಲಿ ಯಾವುದು ಅಂತ ನೋಡಬೇಕಾದ್ರೆ, ಸೊ ಇಲ್ಲಿ ಎರಡು, ಆಸ್ಪರ್ಟೇಮ್ ಬೇರೆ, ಸುಕ್ರಲೋಸ್ ಬೇರೆ. ಇದು ನೋಡಿ, ಸುಕ್ರಲೋಸ್ ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್, ಇಟ್ ಡಸ್ ನಾಟ್ ಪ್ರೊವೈಡ್ ಕ್ಯಾಲರೀಸ್, ಬಟ್ ಆಸ್ಪರ್ಟೇಮ್ ಈಸ್ ಅನ್ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್. ನೋಡಿ ಇಲ್ಲಿ ನೀವು ಎರಡು ಕ್ವಶನ್ ಮತ್ತೆ ಫ್ರೇಮ್ ಮಾಡ್ಬೋದು ಬೇಕಾದರೆ. ನೋಡಿ, ಆಸ್ಪರ್ಟೇಮು ಕುಕಿಂಗ್ ಟೆಂಪರೇಚರ್ನಲ್ಲಿ ಸ್ಟೇಬಲ್ ಅಲ್ಲ, ಅನ್ಸ್ಟೇಬಲ್. ವೆರಾಸ್ ಸುಕ್ರಲೋಸ್ ಈಸ್ ಅ ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್. ನೋಡಿ ಇಲ್ಲಿ ಕೂಡ ಈ ಕ್ವಶನ್ ಕೂಡ ಬರುತ್ತೆ ಎಕ್ಸಾಮ್ನಲ್ಲಿ, ಬೇರೆ ಟೈಪ್ನಲ್ಲಿ ಬರುತ್ತೆ ನೋಡಿ. ಹಾಂ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಎನ್ಹ್ಯಾನ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್? ನೋಡಿ, ಮಿನರಲ್ಸ್, ಆರ್ಟಿಫಿಷಿಯಲ್ ಸ್ವೀಟನರ್ಸ್, ವಿಟಾಮಿನ್ಸ್, ಅಲ್ಲಿ ಕ್ಯಾಲರೀಸ್ ಕೊಡಲ್ಲ ಅಂತ ಹೇಳಿದ್ರು ನೋಡಿ ಆಗಲೇ. ಸ್ವೀಟನಿಂಗ್ ಏಜೆಂಟ್ಸ್ ಆರ್ ನಾಟ್ ಗಿವಿಂಗ್ ಕ್ಯಾಲರೀಸ್ ಅಂತ. ಸೊ ಕ್ಯಾಲರೀಸ್ ಕೊಟ್ಟರೆ ನ್ಯೂಟ್ರಿಷನ್ ವ್ಯಾಲ್ಯೂ ವೇರಿಯೇಷನ್ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಆನ್ಸರ್ ಕೂಡಲೇ ಗೊತ್ತಾಗುತ್ತೆ ಇದರಲ್ಲಿ. ಸೊ ದ ಆನ್ಸರ್ ಈಸ್ ಆರ್ಟಿಫಿಷಿಯಲ್ ಸ್ವೀಟನರ್, ನಾಟ್ ಎನ್ಹ್ಯಾನ್ಸ್. ಓಕೆ, ಅಲ್ಲಿಗೆ ನೋಡಿ, ಆರ್ಟಿಫಿಷಿಯಲ್ ಸ್ವೀಟನಿಂಗ್ ಏಜೆಂಟ್ಸ್ ಆರ್ non-caloric substitutes for sugar. These are often intensely more sweeter than sugar but do not enhance nutritional value. ನೋಡಿ, ಕ್ಯಾಲರೀಸನ್ನು ಜಾಸ್ತಿ ಮಾಡಲ್ಲ, ನಾನ್ ಕ್ಯಾಲೋರಿಕ್ ಅಂತ ಆಗಲೇ ಹೇಳಿದ್ದಾರೆ. ಸೊ ನಾನ್ ಕ್ಯಾಲೋರಿಕ್ ಮತ್ತು ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ವೇರಿಯೇಷನ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ. ಎಸ್, ನೆಕ್ಸ್ಟ್ the 20th question. So artificial sweeteners used in soft drinks is, ಸಾಫ್ಟ್ ಡ್ರಿಂಕ್ಸ್ನಲ್ಲಿ ಯೂಸ್ ಮಾಡುವಂಥದ್ದು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಸ್ಪರ್ಟೇಮ್, ಸೆಲ್ಯುಲೋಸ್, ಫ್ರುಕ್ಟೋಸ್, ಗ್ಲೂಕೋಸ್. ಸೆಲ್ಯುಲೋಸ್, ಫ್ರುಕ್ಟೋಸ್, ಗ್ಲೂಕೋಸ್ ಇವೆಲ್ಲ ನ್ಯಾಚುರಲ್ ಫಿನಾಮಿನಾದಲ್ಲಿ ಬರುವಂಥದ್ದು. ಸೊ ಹಾಗಾಗಿ ದ ಆನ್ಸರ್ ಈಸ್, ವಾಟ್ ಇಸ್ ದಟ್ ಆನ್ಸರ್?
ಆಸ್ಪರ್ಟೇಮ್. ಪಟ್ ಅಂತ ಆನ್ಸರ್ ಹೇಳ್ಬೋದು, ಇದಕ್ಕೇನು ರೀಸನ್ ಬೇಕಾಗಿಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ 21. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಯೂಸ್ಡ್ ಆ್ಯಸ್ ಫುಡ್ ಪ್ರಿಸರ್ವೇಟಿವ್ಸ್? ಫುಡ್ ಪ್ರಿಸರ್ವೇಟಿವ್ಸ್ ಆಗಿ ಯೂಸ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ, ನಿಮ್ಮ ಮನೆಗಳಲ್ಲಿ ನ್ಯಾಚುರಲ್ ಆಗಿ ಯೂಸ್ ಮಾಡುವಂಥದ್ದು ಟೇಬಲ್ ಸಾಲ್ಟ್ ಈಸ್ ಎ ಫುಡ್ ಪ್ರಿಸರ್ವೇಟಿವ್. ನೋಡಿ, ಇದು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಎಷ್ಟೋ ಸರಿ ಕೇಳಿದ್ದಾರೆ. ಫುಡ್ ಪ್ರಿಸರ್ವೇಟಿವ್ಸ್ ಎಕ್ಸಾಂಪಲ್ ಕೊಡಿ ಅಂದಾಗ ನೀವು ಬರೀಬೋದು. ಟೇಬಲ್ ಸಾಲ್ಟ್ ಯೂಸ್ ಮಾಡ್ಬೋದು, ಶುಗರ್ ಯೂಸ್ ಮಾಡ್ಬೋದು, ಸೋಡಿಯಂ ಬೆಂಜೋಯೇಟ್. ಎಸ್ಟರ್ಡೇ ಆಲ್ಸೋ ಇನ್ ದ ಕ್ವಶನ್ ಪೇಪರ್ ದ ಕ್ವಶನ್ ಈಸ್ ಆಸ್ಕ್ಡ್. ಸೊ ಫುಡ್ ಏನಾಗಿ ಯೂಸ್ ಮಾಡ್ತಾರೆ ಇನ್ ಫುಡ್, ವಾಟ್ ಆರ್ ದೀಸ್ ವರ್ಕ್ ಆ್ಯಸ್ ಇನ್ ಫುಡ್ ಅಂತ ಕೇಳಿದ್ದಾರೆ. ಸೊ ಫುಡ್ನಲ್ಲಿ ಏನಾಗಿ ವರ್ಕ್ ಮಾಡುತ್ತೆ ಅಂತ. ಸೊ ಸೋಡಿಯಂ ಬೆಂಜೋಯೇಟ್ ಈಸ್ ಅ ಫುಡ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಇನ್ನೊಂದು ಅಡಿಟಿವ್ ಬಗ್ಗೆ ಕೇಳಿದ್ದಾರೆ. ಸೊ ಅದು ಬೇರೆ, BHT ಬರುತ್ತೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಫುಡ್ ಪ್ರಿಸರ್ವೇಟಿವ್. ಸೊ ಹಾಗಾಗಿ ಅದರ ಬಗ್ಗೆ ಕೊಟ್ಟಿದ್ದಾನೆ. ಸೊ ಅಲ್ಲಿ ಆನ್ಸರ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಇದು ನಿಮಗೆ ಅಡುಗೆ ಸೋಡಾ ಅಂತಾರಲ್ಲ, ಸೊ ಬೇಕಿಂಗ್ ಸೋಡಾ ಅಂತ ಹೇಳ್ತಾರಲ್ಲ, ಸೊ ಅದು ಇದು ನಿಮಗೆ ಇದರಲ್ಲಿ ಮೊದಲು ಆ್ಯಕ್ಚುಲಿ ಯಾವುದು ಆಂಟಾಸಿಡ್ನಲ್ಲಿ ಇದು ಯೂಸ್ ಆಗಿ ಮಾಡ್ತಿದ್ರು ಅಂತ ಹೇಳ್ತಾರೆ ಕೆಲವರು ಹಿಂದೆ. ಬಟ್ ಇದು ಏನು ಮಾಡುತ್ತೆ, ಜಾಸ್ತಿ ಇದು ಅಲ್ಕಲೈನ್ ಆಗೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಅದಕ್ಕೋಸ್ಕರ ಇದನ್ನು ಬಿಟ್ಟರು. ನೆಕ್ಸ್ಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನಲ್ಲಿ ಪ್ರಾಬ್ಲಮ್ ಆಯಿತು, ಹಾಗಾಗಿ ಗ್ಯಾಸ್ಟ್ರಿಕ್ಕಿಗೆ ಅದನ್ನು ಯೂಸ್ ಮಾಡಲ್ಲ ಈಗ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆ್ಯಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್? ನೋಡಿ, ಅಡಿಟಿವ್, ಫುಡ್ ಅಡಿಟಿವ್ ಲೆಕ್ಕದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏನು ಗೊತ್ತಾ ನಿಮಗೆ? ಸೊ ಆಕ್ಸಿಜನ್ನಿಂದಾಗಿ ರಿಯಾಕ್ಷನ್ ಆಗಿ ವಸ್ತುಗಳು ಹಾಳಾಗ್ತವೆ. ಆಗೇನು ಮಾಡೋದು, ಅದ್ರ ಮೇಲೆ ಈಗ ಉದಾಹರಣೆ ನನ್ನ ಮೇಲೆ ನಾನೇ ಆ್ಯಂಟಿ ಆಕ್ಸಿಡೆಂಟ್ ಅಂತ ಆದರೆ ನಾನು ಹೋಗಿಬಿಟ್ಟು ಬೇರೆ ವಸ್ತುವನ್ನು ಫುಲ್ ಕವರ್ ಮಾಡಿ ಇಟ್ಕೊಳ್ತೇನೆ. ಸೊ ಆಕ್ಸಿಜನ್ ಬಂದ ತಕ್ಷಣ ಆಕ್ಸಿಡೆಂಟಾಗಿ ನಾನೇ ಫುಲ್ ಆ ಎಲ್ಲ ಆಕ್ಸಿಜನ್ನ ನಾನು ಯೂಸ್ ಮಾಡೋದು, ಬಟ್ ಆ ವಸ್ತುವಿನ ಮೇಲೆ ಏನು ಎಫೆಕ್ಟ್ ಆಗದಿದ್ದಂಗೆ ನೋಡ್ಕೊಳ್ಳೋದು. ಸೊ ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಆ ರೀತಿ ವರ್ಕ್ ಆಗುತ್ತೆ. ಆಕ್ಸಿಜನ್ ಏನು ಬರುತ್ತೆ ಹೊರಗಡೆಯಿಂದ ಅದಷ್ಟನ್ನು ನಾನೇ ತೊಗೊಂಡ್ಬಿಡೋದು, ಆ ಫುಡ್ಡಿಗೇನು ಎಫೆಕ್ಟ್ ಮಾಡಬಾರ್ದು. ಸೊ ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀತೀವಿ. ಇದನ್ನು ನೀವು ಆ್ಯಕ್ಷನನ್ನು ಸ್ವಲ್ಪ ಕರೆಕ್ಟಾಗಿ ಸ್ಟಡಿ ಮಾಡ್ಕೋಬೇಕು. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏನು ಅಂತ. ಸೊ ಆಕ್ಸಿಡೆಂಟೇ ಇದು. ಸೊ ಆಕ್ಸಿಜನ್ ತಗೊಂಡು ರಿಯಾಕ್ಷನ್ ಆಗುವಂಥದ್ದು. ಸೊ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಫುಡ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವುದು ಅಂತ ಆನ್ಸರ್ ನಿಮಗೆ ಗೊತ್ತಿದೆ. ಸೊ BHT. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ನೆಕ್ಸ್ಟ್ ಆನ್ಸರ್ ಏನು? ಸಮ್ ಆ್ಯಂಟಿಸೆಪ್ಟಿಕ್ಸ್ ನಾಟ್ ಕರೆಕ್ಟ್ ಕೇಳಿದ್ದಾರೆ. ಆ್ಯಂಟಿಸೆಪ್ಟಿಕ್ಸ್ ಕ್ಯಾನ್ ಬಿ ಆ್ಯಡೆಡ್ ಟು ಸೋಪ್ಸ್. Dilute solutions of some disinfectant can be used as antiseptic. Disinfectants are antimicrobial drugs. Antiseptic medicines can be ingested. ನೋಡಿ, ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವುದು ಅಂತ ನೀವು ಇನ್ನೊಮ್ಮೆ ರೀಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಓದಿ. ಸೊ ಯಾವುದು ಅಂತ ಐಡಿಯಾ ಸಿಗುತ್ತೆ. ಸೊ ನೋಡಿ, ಸೊ ದ ಆನ್ಸರ್ ಈಸ್ ಹೋಯ್ತು, ಸಾರಿ. ಸರಿ, ಆ್ಯಂಟಿಸೆಪ್ಟಿಕ್ ಮೆಡಿಸಿನ್ಸ್ ಕ್ಯಾನ್ ಬಿ ಇಂಜೆಸ್ಟೆಡ್. ನೋಡಿ, ಆ್ಯಂಟಿಸೆಪ್ಟಿಕನ್ನು ಆಗಲೇ ಹೇಳಿದೆ ನಾನು, ಬಾಡಿಗೆ ಇಂಜೆಸ್ಟ್ ಮಾಡೋದಂದ್ರೆ ಏನು? ಹಾಕೋದು. ಇಂಜೆಸ್ಟ್ ನೋಡಿ, ಬಯಾಲಜಿಯಲ್ಲಿ ಸುಮಾರು ಟರ್ಮ್ಸ್ ಇದ್ದಾವೆ. ಇಂಜೆಷನ್ ಮತ್ತು ಇಜೆಷನ್ ಅಂದರೆ ಹೊರಗಡೆ ಹೋಗುವಂಥದ್ದು. ಸೊ ಇಂಜೆಷನ್ ಅಂದರೆ ಇಂಜೆಕ್ಷನ್ ಅದನ್ನೆಲ್ಲ ಆ ವರ್ಡ್ ಸ್ವಲ್ಪ ನಿಯರ್ಲಿ ಸೇಮ್ ಟು ಸೇಮ್ ಇರುತ್ತೆ. ಸೊ ಇಂಜೆಕ್ಟ್ ಮಾಡೋದು ಅಂದರೆ ಒಳಗೆ ಹಾಕೋದು ಅಂತ. ಸೊ ಒಳಗೆ ನಾವು ಇಂಜೆಕ್ಟ್ ಮಾಡೋದು. ಸೊ ಆ್ಯಂಟಿಸೆಪ್ಟಿಕನ್ನು ಆಗಲೇ ಹೇಳಿದೆ ನಾನು, ಇದು ಎಕ್ಸ್ಟರ್ನಲ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆ್ಯಂಟಿಸೆಪ್ಟಿಕ್ ಮೆಡಿಸಿನ್ಸ್ ಕ್ಯಾನ್ ಬಿ ಇಂಜೆಸ್ಟೆಡ್ ಅಂತ ಹೇಳಿದರೆ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಆ್ಯಂಟಿಸೆಪ್ಟಿಕ್ಸ್ ಆರ್ ಅಪ್ಲೈಡ್ ಟು ದ ಲಿವಿಂಗ್ ಟಿಶ್ಯೂಸ್ ಸಚ್ ಆಸ್ wounds, cuts, ulcers and diseased skin surfaces. External ಯೂಸಿಗೆ. ಎಕ್ಸಾಂಪಲ್, ಸೋಫ್ರಮೈಸಿನ್. Antiseptic medicines cannot be ingested like antibiotic. ನೋಡಿ, ಆ್ಯಂಟಿಬಯೋಟಿಕ್ಕನ್ನು ಇಂಜೆಕ್ಟ್ ಮಾಡ್ಬೋದು, ಬಟ್ ಆ್ಯಂಟಿಸೆಪ್ಟಿಕ್ಕನ್ನು ಇಂಜೆಕ್ಟ್ ಮಾಡೋಕ್ಕಾಗಲ್ಲ, ಎಕ್ಸ್ಟರ್ನಲ್ ಯೂಸ್ ಮಾಡ್ಬೋದು. ಅದೇ
ಇದು ಡಿಸ್ಇನ್ಫೆಕ್ಟೆಂಟನ್ನು ಹೊರಗಡೆ ನಿಮ್ಮ ಕ್ಲೀನಿಂಗ್ ಪರ್ಪಸ್ ಮೈಕ್ರೋ ಆರ್ಗನಿಸಮ್ ಕಿಲ್ ಮಾಡಲಿಕ್ಕೆ, ಬ್ಯಾಕ್ಟೀರಿಯಾ ಕಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ಕ್ಲಾಸಿಫಿಕೇಷನ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ 24th ಕ್ವಶನ್, ಕಾಂಪೌಂಡ್ ವಿಚ್ ಈಸ್ ಆ್ಯಡೆಡ್ ಟು ಸೋಪ್ ಟು ಇಂಪಾರ್ಟ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್. ಏನನ್ನು ಹಾಕ್ತಾರೆ ನಿಮ್ಗೆ ಗೊತ್ತಿದೆ, ಇದು ಭಾಳ ಈಸಿ ಕ್ವಶನ್. ಸೊ ಇದೆಲ್ಲ ಇಲ್ಲಿ ಕೊಟ್ಟಿರೋದು ಯಾವುದು ಅಂತ ನೋಡ್ಕೊಳ್ಳಿ. ಸೊ ಯಾವುದನ್ನು, ಸೊ ಬಿಥಿಯೋನಾಲನ್ನು ಡೆಟಾಲ್ನಲ್ಲಿ ಯೂಸ್ ಮಾಡ್ತಾರೆ. ಸಾರಿ, ಆ್ಯಂಟಿಸೆಪ್ಟಿಕ್ ಅಲ್ಲ, ಎಸ್ ಡೆಟಾಲ್. ನೋಡಿ ಸೋಪ್ನಲ್ಲಿ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತುಂಟು ಡೆಟಾಲ್ ಸೋಪು ಅವುಗಳೆಲ್ಲ ನೀವು ಕೇಳಿರ್ಬೋದು. ಸೊ ಬಿಥಿಯೋನಾಲನ್ನು ಕೆಮಿಕಲನ್ನು ಯೂಸ್ ಮಾಡ್ತಾರೆ, ಆ್ಯಡೆಡ್ ಟು ಸೋಪ್ಸ್ ಟು ಇಂಪಾರ್ಟ್ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಟು ಸೋಪ್ಸ್. ನೆಕ್ಸ್ಟ್ 25th one, ವಿಚ್ ಆಫ್ ದ ಫಾಲೋಯಿಂಗ್ ಎನ್ಹಾನ್ಸಸ್ ಲೆದರಿಂಗ್ ಪ್ರಾಪರ್ಟಿ ಆಫ್ ಸೋಪ್. ಲೆದರಿಂಗ್ ಅಂದರೆ ನೊರೆ ಬರುವಂಥದ್ದು. ಓಕೆ, ಲೆದರಿಂಗ್ ಪ್ರಾಪರ್ಟಿ. ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ರೋಸಿನೇಟ್, ಸೋಡಿಯಂ ಸ್ಟಿರೇಟ್, ಟ್ರೈಸೋಡಿಯಂ ಫಾಸ್ಫೇಟ್. ಇದೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ರೋಸಿನೇಟ್ ಅಂದರೆ ಒಂದು ಸ್ವಲ್ಪ ಗಮ್ಮಿ ಇರುವಂಥದ್ದು. ನೋಡಿ ಸೋಡಿಯಂ ರೋಸಿನೇಟ್ ಅನ್ನೋ ಶಬ್ದ ಬರೋ ಸಾಮಾನ್ಯ ಗಮ್ಮಿ. ಈಗ ನೀವು ಪೇಂಟ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಪೇಂಟಲ್ಲಿ ರೋಸಿನ್ಸ್ ಅಂತ ಬರುತ್ತೆ. ನೀವು ಇಂಗ್ರೀಡಿಯೆಂಟ್ಸನ್ನು ನೋಡಬೇಕು, ಪೇಂಟ್ ಡಬ್ಬಗಳನ್ನು ಓದಬೇಕು, ಅದ್ರ ಮೇಲೆ ಇರುವಂಥ ಶಬ್ದಗಳನ್ನು ಓದಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ. ಸ್ವಲ್ಪ ಗಮ್ಮಿ ಇರುವಂತಹ ಐಟಮ್. ಸೊ ಸೋಡಿಯಂ ರೋಸಿನೇಟ್. ನೋಡಿ, ಶೇವಿಂಗ್ ಸೋಪ್ ಕಂಟೈನಿಂಗ್ ಗ್ಲಿಸರಾಲ್ ಟು ಪ್ರಿವೆಂಟ್ ರ್ಯಾಪಿಡ್ ಡ್ರೈಯಿಂಗ್. ಅಂದರೆ ಡ್ರೈಯಿಂಗ್ ಆಗಬಾರ್ದು ಅಂತಂದರೆ ಸ್ವಲ್ಪ ಮಾಯಿಶ್ಚರೈಸ್ ಟೈಪು, ಎಣ್ಣೆ ಟೈಪ್ ಇರಬೇಕು. ಅದು ಅವಾಗೇನಾಗುತ್ತೆ, ಅದು ಡ್ರೈಯಿಂಗ್ ಆಗೋದಿಲ್ಲ. ಸೊ ಅದಕ್ಕೆ ಸೋಡಿಯಂ ರೋಸಿನೇಟನ್ನು ಸೋಪ್ನಲ್ಲಿ ಏನು ಮಾಡ್ತಾರೆ, ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ. ಎನ್ಹ್ಯಾನ್ಸರ್ಸ್ ಅಂದರೆ ಜಾಸ್ತಿ ಮಾಡೋದು ಅಂತ. ಸೊ ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೆ ಎನ್ಹ್ಯಾನ್ಸಸ್. ಸೊ ಲೆದರಿಂಗ್ ಪ್ರಾಪರ್ಟಿಯನ್ನು ಸೋಪ್ನಲ್ಲಿ ನೊರೆ ಜಾಸ್ತಿ ಬರುವ ಹಾಗೆ ನೋಡ್ಕೊಳ್ತದೆ. ಸೊ ಈ ಶೇವಿಂಗ್ ಮಾಡುವಾಗ ಅದು ಹೆಚ್ಚು ನೊರೆ ಇರಬೇಕಾಗತ್ತೆ. ಸೊ ನಾವು ಮಾಮೂಲಿ ಸೋಪನ್ನು ಯೂಸ್ ಮಾಡಿ ಏನಾಗುತ್ತೆ, ನೊರೆ ಬರಲ್ಲ ಹೆಚ್ಚಿಗೆ. ಸೊ ಇದನ್ನು ನೀವು ಗಮನಿಸ್ಬೇಕು. ನೊರೆ ಬರುವಂಥದ್ದು ಶೇವಿಂಗ್ ಸೋಪ್ನಲ್ಲಿ ಹೆಚ್ಚು ಅಗತ್ಯತೆ. ಯಾಕಂದರೆ ಬ್ಲೇಡ್ ಹಾಕಿದಾಗ ಯಾವುದೇ ರೀತಿಯ ವೂಂಡ್ಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಲೆದರಿಂಗ್ ಬರುವಂಗೆ ನೋಡ್ಕೊಳ್ತಾರೆ. ಸೊ ಅದಕ್ಕೆ ಸೋಡಿಯಂ ರೋಸಿನೇಟನ್ನು ಯೂಸ್ ಮಾಡ್ತಾರೆ ಸೋಪ್ಗಳಲ್ಲಿ. ಸೊ ಅವಾಗ ಅದನ್ನು ಶೇವಿಂಗ್ ಸೋಪ್ ಅಂತ ಕರೀತಾರೆ. ನೋಡಿ, ಗ್ಲಿಸರಾಲ್ ಈಸ್ ಆ್ಯಡೆಡ್ ಟು ಸೋಪ್. ಇದು ಏನು ಮಾಡುತ್ತೆ ಫಂಕ್ಷನಿಂಗು ನೋಡಿ. ಗ್ಲಿಸರಾಲ್ ಕೂಡ ನೋಡಿ ಇಲ್ಲಿ ಏನು ಮಾಡುತ್ತೆ, ಸೊ ರ್ಯಾಪಿಡ್ ಡ್ರೈಯಿಂಗನ್ನು ಮೋಸ್ಟ್ಲಿ ಐ ಥಿಂಕ್ ನೋಡಿ, ಟು ಪ್ರಿವೆಂಟ್ ರ್ಯಾಪಿಡ್ ಡ್ರೈಯಿಂಗ್ ಆಗಲಿ. ಗ್ಲಿಸರಾಲ್ ಕೂಡ ಹಾಗೆ. ಸೊ ಗ್ಲಿಸರಾಲ್ ಏನು ಮಾಡುತ್ತೆ ಅಂತಂದರೆ, ಸೊ ಗ್ಲಿಸರಾಲ್ ಈಸ್ ಆ್ಯಡೆಡ್ ಟು ಶೇವಿಂಗ್ ಸೋಪ್ ಟು ಪ್ರಿವೆಂಟ್ ರ್ಯಾಪಿಡ್ ಡ್ರೈಯಿಂಗ್. ಓಕೆ, ಸೊ ಅದನ್ನು ರೋಸಿನೇಟ್ ಅಂತ ಆ ಶಬ್ದದಲ್ಲೇ ಇದು ಬರುವಂಥದ್ದು. ಸೊ ಇಲ್ಲಿ ಯೂಸ್ ಮಾಡ್ತಾರೆ, ಹೇಗೆ ಅಂತ ನೀವು ರೀಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 27th ಕ್ವಶನ್ಗೆ ಹೋಗೋಣ. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಲಿಕ್ವಿಡ್ ಡಿಶ್ ವಾಷಿಂಗ್ ಡಿಟರ್ಜೆಂಟ್. ನಿಮ್ಗೆ ಗೊತ್ತಿದೆ, ಕ್ಯಾಟೈನಿಕ್ ಡಿಟರ್ಜೆಂಟ್, ಆನಯಾನಿಕ್ ಡಿಟರ್ಜೆಂಟ್, ಹಾಗೆ ನ್ಯೂಟ್ರಲ್. ಸೊ ಡಿಶ್ ವಾಶ್ ಅಂದ ತಕ್ಷಣ ಪಾತ್ರೆ ತೊಳಿಲಿಕ್ಕೆ ಡಿಶ್ ವಾಷಿಂಗ್ ಡಿಟರ್ಜೆಂಟ್ ಏನಾಗುತ್ತೆ, ಅದು ಕ್ಯಾಟೈನಿಕ್ಕು ಅಲ್ಲ, ಆನಯಾನಿಕ್ಕು ಅಲ್ಲ. ಸೊ ಇದನ್ನು ಗುರ್ತು ಹಿಡಿಯೋದು ಹೇಗೆ, ಐಡೆಂಟಿಫೈ ಮಾಡೋದು ಹೇಗೆ ಅಂತ ನೋಡಿ. ಸೋಡಿಯಂ ಲಾರೈಲ್ ಸಲ್ಫೇಟ್, ಪಾಲಿಇಥಲೀನ್, ಇದನ್ನು ನಿಮ್ಗೆ ಐಡಿಯಾ ಬರಲ್ಲ, ಬಟ್ ಸ್ಟ್ರಕ್ಚರ್ ಕೊಟ್ಟಿರ್ತಾನೆ. ನೀವು ಸ್ಟ್ರಕ್ಚರ್ಗಳನ್ನು ಸ್ವಲ್ಪ ಗಮನಿಸ್ಬೇಕು, ಏನಿದೆ ಅದರಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸಿ ದ ಆನ್ಸರ್ ಈಸ್, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಸ್ಟ್ರಕ್ಚರ್ಗಳನ್ನು ಒಂದು ಸರಿ ನೋಡ್ಕೊಳ್ಳಿ. ಇದೇನು ಕಲಿಬೇಕಂತೇನಿಲ್ಲ, ಬಟ್ ಸ್ಟ್ರಕ್ಚರ್ನ ನೀವು ನೋಡಬೇಕಾಗತ್ತೆ. ಯಾವುದರಲ್ಲಿ ಹೇಗಿರುತ್ತೆ ನೋಡಿ. ಸೋಡಿಯಂ ಲಾರೈಲ್ ಸಲ್ಫೇಟ್ ನೋಡಿ, ಸೋಡಿಯಂ Na+- ಬಂದಿದೆ ನೋಡಿ. ಸೊ ಇಲ್ಲಿ ಕೂಡ ಹಾಗೆ ಸೋಡಿಯಂ ಮಿಥೈಲ್ ಬೆನ್ಝೀನ್ ಸಲ್ಫೋನೇಟ್ +- ಇದೆ. ಸೊ ಇಲ್ಲೂ ಕೂಡ ಆ್ಯನೈನ್ ಟೈಪ್ ಬರುತ್ತೆ. ಇದು ನೋಡಿ ಪ್ಲಸ್ ಅಯನೈಸೇಷನ್ ಆದಾಗ +- ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಇದು ನೋಡಿ ಇಲ್ಲಿ ನ್ಯೂಟ್ರಲಿಟಿ ಇದೆ ನೋಡಿ. ಸೊ ನ್ಯೂಟ್ರಲ್ ಇರುವಂಥದ್ದು ಯಾವುದು, ಹಾಗಾದರೆ ಆನ್ಸರ್ ಏನು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನ್ ಅಯನಿಕ್ ಡಿಟರ್ಜೆಂಟ್ ಯಾವುದು, ಪಾಲಿಥಿಲೀನ್ ಗ್ಲೈಕಾಲ್ಸ್ ಆರ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ನಾನ್ ಅಯನಿಕ್ ಡಿಟರ್ಜೆಂಟ್. ಸೊ ಅದನ್ನು ನ್ಯೂಟ್ರಲ್ ಇರುವಂತಹ ಕೆಮಿಕಲನ್ನು ಯೂಸ್ ಮಾಡ್ತಾರೆ ನೋಡಿ. ದೇ ಡು ನಾಟ್ ಕಂಟೈನ್ ಎನಿ ಅಯಾನ್ ಇನ್ ದೇರ್ ಕಾನ್ಸ್ಟಿಟ್ಯೂಷನ್. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ನೆಕ್ಸ್ಟ್ 29th ಕ್ವಶನ್, ದ ಲಾಸ್ಟ್ ಬಟ್ ಒನ್. ಮ್ಯಾಚ್ ದ ಮೆಡಿಸಿನ್ಸ್ ಗಿವನ್ ಇನ್ ಕಾಲಮ್ 1 ವಿತ್ ದೇರ್ ಕಾಲಮ್ 2. ನೋಡಿ ಕಾಲಮ್ 1 ಮತ್ತು ಕಾಲಮ್ 2 ನೋಡಿ. ರ್ಯಾಂಟಿಡೈನ್, ಫ್ಯೂರಾಸಿನ್, ಫಿನಾಲ್ಜಿನ್, ಕ್ಲೋರಾಂಫೆನಿಕಾಲ್, ಟ್ರ್ಯಾಂಕ್ವಿಲೈಸರ್, ಆಂಟಿಬಯೋಟಿಕ್,
ಆ್ಯಂಟಿಹಿಸ್ಟಮಿನ್, ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಫರ್ಟಿಲಿಟಿ ಡ್ರಗ್ಸ್. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು. ಸೊ ಇದರ ಆನ್ಸರ್ ಹೀಗೆ ನೀವು ಚೆಕ್ ಮಾಡ್ಬೋದು. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಬರಲಿಕ್ಕಾಗತ್ತಾ ನೋಡಿ. ದೆನ್ ಯು ಕ್ಯಾನ್ ಥಿಂಕ್ ಆಫ್ ದಿಸ್ ಆನ್ಸರ್. ನೋಡಿ, ರ್ಯಾಂಟಿಡೈನ್, ಆ್ಯಂಟಿಹಿಸ್ಟಮೈನ್. ಓಕೆ, ನೆಕ್ಸ್ಟ್ ಫ್ಯೂರಾಸಿನ್. ನೋಡಿ, ಹಿಸ್ಟಮಿನ್ ಬಗ್ಗೆ, ಆ್ಯಂಟಾಸಿಡ್ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಆ್ಯಸಿಡಿಟಿ ಉಂಟಾಗುತ್ತಲ್ಲ, ಸೊ ಅದು ಯಾಕೆ ಆ್ಯಸಿಡಿಟಿ ಉಂಟಾಗುತ್ತೆ, ಅದರ ರೀಸನ್ ಏನು ಅಂತ ಕಂಡುಹಿಡಿದಾಗ ಹಿಸ್ಟಮಿನ್ ಇಸ್ ದ ರೀಸನ್. ಹಾಗಾಗಿ ಅದು ರ್ಯಾಂಟಿಡೈನನ್ನು ಮೊದಲು ನಾನು ಆಗಲೇ ಹೇಳಿದೆ, ಸೋಡಿಯಂ ಬೈಕಾರ್ಬನೇಟ್ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತೇಳಿ. ಸೊ ಬೇಕಿಂಗ್ ಸೋಡಾಗಳನ್ನು ಯೂಸ್ ಮಾಡಿದಾಗ ಅದು ಜಾಸ್ತಿ ಆ್ಯಸಿಡನ್ನು ಪ್ರೊಡಕ್ಷನ್ ಶುರು ಮಾಡಿತು. ನ್ಯೂಟ್ರಲೈಸೇಷನ್ ಜಾಸ್ತಿ ಆದಂಗೂ ಮತ್ತೆ ಆ್ಯಸಿಡನ್ನು ಕೇಳಲಿಕ್ಕೆ ಶುರು ಮಾಡ್ತು. ಸೊ ಆವಾಗ ಆ್ಯಸಿಡ್ ಜಾಸ್ತಿ ಪ್ರೊಡಕ್ಷನ್ ಆಗಲಿಕ್ಕೆ ಶುರುವಾಯಿತು ನಮ್ಮ ಬಾಡಿಯಲ್ಲಿ. ಸೊ ಹಾಗಾಗಿ ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ರ್ಯಾಂಟಿಡೈನ್ ಅಂದರೆ ಆ್ಯಂಟಿಹಿಸ್ಟಮಿನ್ ಅಂದರೆ ಅದಕ್ಕೆ ರೀಸನ್ ಯಾವುದು? ಹಿಸ್ಟಮಿನ್. ಆ್ಯಸಿಡಿಗೆ ಜಾಸ್ತಿಯಾಗಿ ಪ್ರೊಡಕ್ಷನ್ ಆಗಬೇಕಿದ್ರೆ ಸೊ ಹಿಸ್ಟಮಿನ್ ಈಸ್ ದ ರೀಸನ್. ಅಲರ್ಜಿಕ್ ಟೈಪಲ್ಲಿ, ಸೊ ಅಲರ್ಜಿಯಲ್ಲಿ ಬೇರೆ ಬೇರೆ ಟೈಪಿನ ಅಲರ್ಜಿ ಇದೆ. ಸೊ ಅದರಲ್ಲಿ ಇದು ಒಂದು ಯಾವುದು ಆ್ಯಸಿಡಿಟಿ ಆಗೋದು ಒಂದು ರೀಸನ್ ಅಂತ ಹೇಳ್ಬಿಟ್ಟು ರ್ಯಾನಿಟಿಡೈನ್ನ ಯೂಸ್ ಮಾಡ್ತಾರೆ, ರ್ಯಾಂಟಿಡೈನ್ ಅಂತ ಹೇಳ್ತಾರೆ. ಸೊ ರ್ಯಾನಿಟಿಡೈನ್ ಈಸ್ ದ ಬೆಸ್ಟ್ ಟ್ಯಾಬ್ಲೆಟ್. ಸೊ ಅದನ್ನು ಯೂಸ್ ಮಾಡ್ತಾರೆ ಆ್ಯಂಟಿಹಿಸ್ಟಮಿನ್ ಆಗಿ. ಸೊ ಫ್ಯುರಾಸಿನ್ ನೆಕ್ಸ್ಟ್ ಈಸ್ ಆ್ಯಂಟಿಸೆಪ್ಟಿಕ್. ಫ್ಯುರಾಸಿನ್ ಈಸ್ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ. ಸೊ ಫಿನಾಲ್ಝಿನ್, ಸೊ ಟ್ರ್ಯಾಂಕ್ವಿಲೈಸರ್. ನೆಕ್ಸ್ಟ್ ಕ್ಲೋರಂಫೆನಿಕಾಲ್ ಈಸ್ ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್. ಎಸ್, ಅಸರ್ಷನ್ ಮತ್ತು ರೀಸನ್. ಇಂದ ಲಾಸ್ಟ್ ಒಂದು ಕ್ವಶನ್ ಹಾಕಿದ್ದೇನೆ. CET-ನಲ್ಲಿ ಕೂಡ ಹಾಗೆ ಒಂದೆಲ್ಲಾದರೂ ಕೇಳ್ಬೋದು ಅಂತ ಒಂದು ಇಮ್ಯಾಜಿನೇಷನ್ನಲ್ಲಿ ಹಾಕಿದ್ದಾನೆ ಈ ಕ್ವಶನನ್ನು. ಇದು ಹೆಚ್ಚಾಗಿ ನೀಟ್ನಲ್ಲಿ ಇಂಥ ಕ್ವಶನ್ಗಳು. ನೀಟ್ನಲ್ಲಿ ನಾನು ಆಗಲೇ ಹೇಳಿದೆ, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಇದೆಯಲ್ಲ, ನೀಟ್ನಲ್ಲಿ ಜಾಸ್ತಿ ಕೇಳ್ತಾರೆ. CET-ನಲ್ಲಿ ತೀರಾ ಕಡಿಮೆ, ಎಲ್ಲ ಒಂದು ಕ್ವಶನ್ ಕೇಳಿದರೆ ಕೇಳಿದ್ರು, ಸರಿ ಕೇಳೋದೇ ಇಲ್ಲ, ಆ ಟೈಪ್ ಆಗಿದೆ. ಸೊ ಅಸರ್ಷನ್ ಏನು ಹೇಳುತ್ತೆ? ಸಲ್ಫರ್ ಡ್ರಗ್ ಕಂಟೇನ್ ಸಲ್ಫೋನಮೈಡ್ ಗ್ರೂಪ್. ಸಾಲ್ವಾರ್ಸನ್ ಈಸ್ ಎ ಸಲ್ಫರ್ ಡ್ರಗ್. ಇದು ಏನಂದರೆ ನಿಮಗೆ ಈ ಚಿತ್ರ ನೋಡಿ ಗೊತ್ತಾಗ್ತದೆ. ನೋಡಿ, ಆನ್ಸರ್ ಈಸ್ ಡಿ ಆನ್ಸರ್. ಸೊ ಡಿ ಈಸ್ ದ್ಯಾಟ್ ಅಸರ್ಷನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್, ರೀಸನ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ಇದು ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇದೆ, ಸಲ್ಫರ್ ಡ್ರಗ್, ಸಲ್ಫೋನಮೈಡ್ ಡ್ರಗ್. ಸಲ್ವಾರ್ಸನ್ ಈಸ್ ಎ ಸಲ್ಫರ್ ಡ್ರಗ್ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ನೋಡಿ, ಸಲ್ವಾರ್ಸನ್ ಈಸ್ ಆ್ಯನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಬಟ್ ಡಸ್ ನಾಟ್ ಕಂಟೈನ್ ಸಲ್ಫೋನಮೈಡ್ ಗ್ರೂಪ್. ನೋಡಿ, ಇಲ್ಲಿ ಸಲ್ವಾರ್ಸನಲ್ಲಿರೋದು ಯಾವುದು? ಆರ್ಸೆನಿಕ್ ಗ್ರೂಪ್ ಇರೋದು. ಸೊ ಹಾಗಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಲಾಸ್ಟ್ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ನೀವೆಲ್ಲರೂ ಕೂಡ ಈ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫನ್ನು ಜಾಸ್ತಿ ಲೌಡ್ಲಿ ರೀಡ್ ಮಾಡ್ಕೊಳ್ಳಿ. ಹಾಗಾಗಿ ಲೌಡ್ಲಿ ರೀಡ್ ಮಾಡಿ ಮತ್ತು ಬಾಯಿ ಬಿಟ್ಟು ಓದಿ ಪ್ರೊನೌನ್ಸಿಯೇಷನನ್ನು ಚಂದ ಮಾಡಿ ಹೇಳಬೇಕು. ಆವಾಗ ನಿಮಗೆ ಈ ವರ್ಡಿಂಗ್ಸ್ಗಳು ನಿಮ್ಮ ಬ್ರೈನ್ನಲ್ಲಿ ಪ್ರಿಂಟಾಗಿ ಕರೆಕ್ಟಾಗಿರ್ತವೆ ಮತ್ತು ಎಕ್ಸಾಮಿಗೆ ಒಳ್ಳೆ ರೀತಿಯಲ್ಲಿ ನೀವು ಪ್ರಿಪ್ರೇಷನ್ ಆಗಿ ಹಾಗೆ ಒಳ್ಳೆ ಮಾರ್ಕ್ಸನ್ನು ತೆಗೀರಿ. ಆಲ್ ದ ಬೆಸ್ಟ್ ಫಾರ್ ಕೆಮಿಸ್ಟ್ರಿ CET 2023. ಥ್ಯಾಂಕ್ ಯು ವೆರಿ ಮಚ್.